ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಸ್ಮೋಕಿಂಗ್ ಕಿಲ್ಸ್. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಟಿಕೆಟ್ ತೊಗೊಳ್ಳಿ ಟಿಕೆಟ್. ಎಲ್ಲಿ ಹೋಗ್ಬೇಕು? ಸ್ವಲ್ಪ ಜನ ಬಿಡಿ. ಸರಿ ಅಣ್ಣ. ನೀನು ತಗೊಂಡಮ್ಮ ಬಂದು ಇಳ್ಕೊಳ್ಳಿ. ಬೇಗ ಬೇಗ ಇಳ್ಕೊಳ್ಳಿ. ಬೇಗ ತಮ್ಮ. ರೈಟ್ ರೈಟ್. ಅಣ್ಣ ರಾಮನಗರ ಬಂತ? ಬಂದ ತಕ್ಷಣ ಹೇಳ್ತೇನೆ.
ಮುಂದೆ ನಿಂತ್ಕೋಬೇಡಿ, ಒಳಕ್ ಹೋಗಿ. ಹೆಣ್ಮಕ್ಳು ಸೀಟಲ್ಲಿ ಕೂತಿರೋ ಗಂಡ್ ಮಕ್ಳು ಸ್ವಲ್ಪ ಮಗು ಎತ್ಕೊಂಡಿರೋ ತಾಯಿಗೆ ಸೀಟ್ ಬಿಟ್ಕೊಟ್ರೆ ಸಹಾಯ ಆಗುತ್ತೆ. ತಮ್ಮ ಸ್ವಲ್ಪ ಬಿಡಪ್ಪ ಪ್ಲೀಸ್. ಚೇರ್ ತರ್ಬೇಕಲ್ವಾ? 500 ರೂಪಾಯಿ ನೋಟ್ ಕೊಟ್ರೆ ನೀವು ಕೂತ್ಕೊಳ್ಳಿ. ಹಾ ಹಾ ಹಾ, ಜಾಗ ಬಿಡಿ. ನಿಮ್ಗೆಲ್ರಿ ಹಾ, ಒಂದ್ ಟಿಕೆಟ್ ಯಾರು? ಅಣ್ಣ ಹಾ? ಪಾಂಡುಪುರದಲ್ಲಿ ಇಳಿಬೇಕಾ? ಹಾ, ಟಿಕೆಟ್ ಎಲ್ಲಿಗೋಗ್ಬೇಕಮ್ಮ? ಯಾಕಯ್ಯ ನಂಗೆ ಹೊಡೆದೆ? ಜಾಸ್ತಿ ಆಡ್ಬೇಡ, ಕಾಲ್ ಕಟ್ ಮಾಡಿ ಕಾಲ್ ಸೂಪ್ ಮಾಡ್ಬಿಡ್ತೀನಿ. ತಿರುಗ್ ನೋಡ್ದೆ ಹೋಗೋ, ಹೋಗ್. ನಿನ್ ಹೆಸರೇನಪ್ಪ? ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಚೇಂಜ್ ಇಲ್ಲ ಕಂಡಕ್ಟ್ರೆ, ಪಾಂಡುಪುರ ಇನ್ನ ಬಂದಿಲ್ಲ ಅಲ್ವಾ? ಒಂದ್ಸರಿನೂ ಈ ಊರಿಗೆ ಬಂದಿಲ್ಲ. ಯಾವ ಊರು? ಪಾಂಡುಪುರ. ಅಲ್ಲಿ ಯಾರಿದಾರಪ್ಪ? ನಮ್ಮಣ್ಣ ಇದ್ದಾನೆ, ಅಲ್ಲಿರೋ ಪೆಟ್ರೋಲ್ ಬಂಕ್ಗೆ ಅವನೇ ಮ್ಯಾನೇಜರ್. ಬಂಕ್ ಪಕ್ಕದಲ್ಲೇ ಅಣ್ಣ ಒಂದು ಹೋಟೆಲ್ ನಡೆಸ್ತಿದ್ದಾರೆ, ಅದ್ರ ಪಕ್ಕದಲ್ಲೇ ಅವ್ರ ಮನೆ. ಅವ್ರನ್ನ ನೋಡಿ ತುಂಬಾ ವರ್ಷ ಆಯ್ತು. ಅವರೇ ನನ್ನನ್ನ ಬಾ ಅಂತ ಲೆಟರ್ ಬರ್ದಿದ್ದಾರೆ. ಹೋಗ್ಲೇಬೇಕಲ್ವಾ? ಪಾಂಡುಪುರ ಅದಾ ದಾಟಾಯ್ತಲ್ಲ? ಏನು ಪಾಂಡುಪುರ ದಾಟಾಯ್ತಾ? ಪಾಂಡುಪುರ ದಾಟಾಯ್ತು, ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೋ. ಗಾಡಿ ನಿಲ್ಸೆ, ಮೊದ್ಲು ಗಾಡಿ ನಿಲ್ಸೆ. ನಾನು ಪಾಂಡುಪುರದಲ್ಲಿ ಇಳ್ಕೋಬೇಕು. ಒಂದೊಳ್ಳೆ ತಲೆನೋವಾಯ್ತು. ಬೇಗ ನಿಲ್ಸೆ. ಹೇಳ್ದು ವಾಪಸ್ ನಡ್ಕೊಂಡು ಹೋಗೋ. ಬೆಳಗ್ಗೆ ತಲೆ ತಿನ್ಬೇಡ. ಹೇಯ್, ಈ ಅಯ್ಯಪ್ಪ ಮುಂದೆ ಇಟ್ಟಿರೋ ಹೆಜ್ಜೆನ ಯಾವ್ದೇ ಕಾರಣಕ್ಕೂ ಹಿಂದೆ ಇಡಲ್ಲ. ಗಾಡಿ ಹಿಂದೆ ತಿರ್ಸೋ. ತಿರ್ಗ್ಸೋ ಗಾಡಿನ. ಹೋಗ. ಸಾಯಿಸ್ಬಿಡ್ತೀನಿ. ತಿರ್ಗ್ಸೋ ಗಾಡಿನ, ತಿರ್ಗ್ಸೋ. ಟ್ಯಾಂಕ್ ನ ಫುಲ್ ಮಾಡು. ಅಲ್ಲಿ ತನಕ ನಿನ್ನ ನೋಡ್ತಾ ಇರ್ತೀನಿ. ಎಷ್ಟಾಯ್ತು? ಹಲೋ, 4,000. ಒಂದು 4,500 ಓಕೆನಾ? ಏಯ್, ಏನ್ ಮಾತಾಡ್ತಿದ್ಯಾ? ನನ್ ಬಗ್ಗೆ ಏನು ಅನ್ಕೊಂಡಿದ್ಯಾ? ಅರೆ, ಟೆನ್ಷನ್ ಯಾಕ್ ಮಾಡ್ಕೊತ್ಯಮ್ಮ? ಜಾಸ್ತಿ ಎಲ್ಲ ಮಾತಾಡಿದ್ರೆ ಹಲ್ ಕಿತ್ತು ಕೈ ಕೊಡ್ತೀನಿ. ಕೂಗಾಡ್ಬೇಡ ಇರಮ್ಮ. ಬಿಡು ಇಲ್ಲಿ ನೋಡು, ಬೇಕು ಅಂದ್ರೆ ಇದೆಲ್ಲ ಇಟ್ಕೋ. ಬೇರೆಯವ್ರ ಹತ್ರ ಹೇಳಿದ್ದನ್ನ ಇಟ್ಕೊಳ್ಳೋ. ಕೇಳು. ಕುಮಾರ್ ಬಾಯಿಲಿ ಮರ್ಯಾದೆಯಿಂದ ಹೋದ್ರೆ ಸರಿ, ಇಲ್ಲ ಯಾಕೆ ಅಂದ್ರೆ ಮಾತಾಡ್ತಿದ್ಯಾ? ಕಿತ್ತು ಹೇಳೋದನ್ನ ಕೇಳು. ಅಲ್ಲೇನೋ ಜಗಳ ಆಗ್ತಿದೆ, ಏನೋ ಅಂತ ನೋಡ್ಕೊಳ್ಳಿ. ಅದೆಲ್ಲ ಸಿಲ್ಲಿ ಮ್ಯಾಟ್ರಕ್ಕ, ನೀವ್ ಹೋಗಿ ನಾನು ನೋಡ್ಕೊಂತೀನಿ. ಏನೋ ಏನಿಲ್ಲ ಗಲಾಟೆ? ಇವ್ನೇನೇನೋ ಮಾತಾಡ್ತಿದ್ದಾನೆ. ನಾನೇನ್ ತಪ್ಪಾಗಿ ಮಾತಾಡ್ಲಿಲ್ಲ. ಮರ್ಯಾದಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಇಲ್ಲಾಂದ್ರೆ? ಕೊಲೆಗಳು ನಡೆದೋಗ್ತವೆ. ಏಯ್, ಇಲ್ಲ ಅಣ್ಣ, ನೀವು ನನ್ನ ಕೊಲೆ ಮಾಡ್ತೀರಾ ಅಂತ ಹೇಳಿದ್ದು. ತಗೊಳ್ಳಿ ಹೋಗ. ಚುಚ್ಚಿ. ಈ ಅಯ್ಯಪ್ಪನ ಬಗ್ಗೆ ನಿಮ್ಗೆಲ್ಲ ಸರಿಯಾಗಿ ಗೊತ್ತಿಲ್ಲ. ಯಾರ ಹತ್ರ ಮಾತಾಡ್ತಿದ್ಯಾ? ತೆಗಿಯೋ ಗಾಡಿ. ಅಯ್ಯೋ, ಇಲ್ಲಿ ನನ್ನ ನನ್ ಮಾತ್ ಮಗನ ಕೇಳು. ಮತ್ತೆ. ಏಯ್, ಏಯ್, ಏಯ್. ಯಾರೋ ನೀನು? ನಾನೊಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಅಣ್ಣ. ಹೊಟ್ಟೆ ಪಾಡ್ಗೋಸ್ಕರ ಇಲ್ಲೇ ಶೇಖರಣ್ಣನ ಹತ್ರ ಕೆಲಸ ಮಾಡ್ತಾ ಅದಾ ಇದ್ದೀನಿ. ಗಲಾಟೆ? ಗಲಾಟೆ ಅದಲ್ಲಣ್ಣ, ಅಲ್ಲಿದಾನಲ್ಲ ಅವನು. ಅವನಿಗೆ ಪೆಟ್ರೋಲ್ ಹಾಕೋದಲ್ದೆ ಆ ಹುಡುಗಿನೂ ಬೇಕಂತೆ. ನನ್ನ ಮಾತನಾಡುತ್ತಾರೆ. ಯಾರೋ ನೀನು? ನೀನ್ ಯಾರು? ನಾನ್ ಯಾರು ಅಂತ ಗೊತ್ತಿಲ್ವಾ? ಹೋಗ್ತಾ ಇರೋ, ಹೋಗೋ ಹೋಗೋ. ಇನ್ಮೇಲೆ ಈ ಹೋಗೋ ಕಡೆ ಒಳಗಡೆ. ಕಾಣಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಏಯ್, ನೀನು ಹೋಗೋ. ಹೋಗ್ತಾ ಇರೋ. ಸಮಸ್ಯೆ ಎಲ್ಲಿರುತ್ತೋ ಅಲ್ಲಿ ಅಯ್ಯಪ್ಪ ಅದು ಇರ್ತಾನೆ. ನೋಡಿದ್ರೆ ಗೊತ್ತಾಗುತ್ತಣ್ಣ. ಗೊತ್ತು. ಏನ್ ನಿನ್ ಹೆಸರು? ರಾಗಿಣಿ. ರಾಗಿಣಿ ಒಳ್ಳೆ ಹೆಸರು. ನಿನ್ ಹೆಸರೇನು? ತುಳಸಿ. ತುಳಸಿ ಒಳ್ಳೆ ಹೆಸರು. ನಿನಗ್ ಮದ್ವೆ ಆಗಿದ್ಯಾ? ಇಲ್ಲ. ಹೀಗೆ ಇದ್ರೆ ಆಗುತ್ತಾ? ಮದ್ವೆ ಮಾಡ್ಕೊಂಡು ಮಕ್ಳು ಮರಿ ಅಂತ ಸೆಟ್ಲ್ ಆಗ್ಬೇಕಲ್ವಾ? ಹಲೋ, ಯಾರ್ ನೀವು? ಏನ್ ಬೇಕು? ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಅಯ್ಯಪ್ಪ ಹುಲಿ ಮೇಲೆ ತಾನೇ ಬರ್ಬೇಕು, ಯಾಕೆ ಬಸ್ಸಲ್ಲಿ ಬಂದ್ರು? ಅತ್ತೆ ಮಗಳು. ಅತ್ತೆ ಮಗಳ? ಅಯ್ಯಪ್ಪ ಮಾವ. ಅತ್ತೆ ಮಗಳೇ. ಇವಾಗ ಏನಂತ ಕರೆದ್ರಿ? ಅತ್ತೆ ಮಗಳ? ಏನಕ್ಕ? ನಮ್ಮ ಮಾವನ್ ಮಗ. ಇವಳು ಮದ್ವೆ ಆಗಿದ್ರು ಆಗಿಲ್ದೇ ಇದ್ರು ಅತ್ತೆ ಮಗಳೇ ತಾನೆ? ಓಹೋ, ಇವಾಗ ನೀವ್ ಯಾರಂತ ಪಾಪು ಇಲ್ಲಿ? ಗೊತ್ತಾಯ್ತು. ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾಳೆ, ತಡ ಆಗ್ತಿದೆ. ನೀನ್ ಒಳಗ್ ಬಾ. ಸ್ವಲ್ಪ ನಿಂತ್ಕೋ.
ಆರೋಗ್ಯ ತುಂಬಾ ಹಾಳಾಗ್ತಿದೆ ಅನ್ನಿಸ್ತಿದೆ. ಒಳ್ಳೆ ಪೌಷ್ಟಿಕವಾದ ಊಟ ತಿನ್ಬೇಕು. ನಿಮ್ಮನ್ನ ನೋಡ್ತಾ ಇದ್ರೆ ಎಷ್ಟು ಕಾಳಜಿ ಇದೆ ಗೊತ್ತಾಗ್ತಿದೆ ಅಣ್ಣ. ಮತ್ ನೀವ್ಯಾಕೆ ಬಿಟ್ಬಿಟ್ರಿ? ಅದು ಹಂಗೆ ಮಿಸ್ ಆಯ್ತು. ಎಷ್ಟೇ ಟ್ರೈ ಮಾಡಿದ್ರು ಸೆಟ್ಟೇ ಆಗ್ಲಿಲ್ಲ. ಅಯ್ಯೋ ಪಾಪ. ಅಮ್ಮ ಗಾಡಿ ಬಂತು ಅಂತ ಅನ್ಸುತ್ತೆ. ಇಟ್ಟು ನಮ್ಮ ಅತ್ತೆ ಮಗಳೇ ಹುಟ್ಟು ಬಂದ್ಬಿಟ್ಟಿದ್ದಾಳೆ. ಪುಟ, ನಿನ್ ಹೆಸರೇನಮ್ಮ? ಶ್ರೀದುರ್ಗ. ಒಳ್ಳೆ ಹೆಸರು. ತಗೋಯ್ತು, ಆಟೋ ಬಂದ್ಬಿಡ್ತು. ಬಾ ಬಾ ಬಾ. ಏನಪ್ಪ ಸಂಜೆ ಆಟೋ ಬೇಡ, ಅವ್ರಪ್ಪನೇ ಕರ್ಕೊಂಡ್ ಬರ್ತಾರೆ. ಆಯ್ತಕ್ಕ. ಏಯ್ ಇಲ್ಬಾ. ಏನಣ್ಣ? ನಿನ್ ಹೆಸರೇನು? ಪ್ರಕಾಶ. ಮಗುನ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು, ಅರ್ಥ ಆಯ್ತಾ? ಹೋಗ ಹೋಗ. ತಪ್ಪು ಮಾಡಬಾರ್ದು ಅಂತಾನೆ ಹೊಡೆದೆ. ತಪ್ಪು ಮಾಡಿದ್ಮೇಲೆ ಹೊಡೆದ್ರೆ ಏನ್ ಪ್ರಯೋಜನ ಹೇಳು? ಇವರು ನಮಗ್ ಬೇಕಾಗಿರೋ ಮನುಷ್ಯನೇ. ಏನ್ ಹೇಳ್ದೆ? ಅಣ್ಣ ಬನ್ನಿ, ಸ್ಟ್ರಾಂಗ್ ಆಗಿ ಟೀ ಕೊಡ್ತೀನಿ. ಈ ಅಯ್ಯಪ್ಪನ್ ಟೀ ಎಲ್ಲ ಬೇಕಿಲ್ಲ, ಐಸ್ ಹಾಕಿರೋ ಹಾಲ್ ಮಾತ್ರ ಕುಡಿಯೋದು, ಅದು ರಮ್ ಜೊತೆಗೆ. ಅತ್ತೆ ಮಗಳೇ, ಮೈಕೈ ಎಲ್ಲ ತುಂಬಾ ನೋವ್ತಾ ಇದೆ, ಸ್ವಲ್ಪ ಬಿಸಿನೀರ್ಬೇಕು, ತಂದ್ಕೊಡು. ಇವ್ನ್ ಎಲ್ಲಿದ್ದಾನೆ, ಏನ್ ಮಾಡ್ತಾನೆ ಅಂತ ಇವನಿಗೆ ಅರ್ಥ ಆಗಲ್ಲ ಅನ್ಸುತ್ತೆ. ನನ್ ಗಂಡನಿಗಂತೂ ಈ ಅಯ್ಯಪ್ಪನ್ ಕಂಡ್ರೆ ಸ್ವಲ್ಪನೂ ಆಗಲ್ಲ, ಕೆಂಡನೆ ಕಾರ್ತಾರೆ. ನನ್ನ ಮಗಳು ಇಲ್ಲೇ ಓದೋದು. ಇವತ್ತು ಅವ್ರ ಸ್ಕೂಲ್ ಆನ್ಯುವಲ್ ಡೇ. ಹಾಡು ಹಾಡ್ತಾಳೆ, ಅದನ್ನ ಮುಗಿಸ್ಕೊಂಡು ಹಾಗೆ ಹೋಗ್ಬಿಡೋಣ. ಪುಟ್ಟು ಪುಟ್ಟು ನಗೆಯುವ ಮೊಲದ ಮರಿ, ಆಮೆಯ ಭಯಂಕರ ಸೋಂಬೇರಿ, ಓಟದ ಪಂದ್ಯವು ಮಚವೇರಿ, ಕಥೆಯನ್ನು ಕೇಳುವ ಜೊತೆ ಸೇರಿ. ಪುಟ್ಟು ಪುಟ್ಟು ನಗೆಯುವ ಮೊಲದ ಮರಿ, ಆಮೆಯ ಭಯಂಕರ ಸೋಂಬೇರಿ, ಓಟದ ಪಂದ್ಯವು ಮಚವೇರಿ, ಕಥೆಯನ್ನು ಕೇಳುವ ಜೊತೆ ಸೇರಿ. ಕುಹು ಕುಹು ಕೂಗುವ ಕೋಗಿಲೆಯು ಎಲ್ಲರ ಕರೆಯುತ್ತ ಹೇಳಿತ್ತು, ಕಾಡಿನ ರಾಜ ಸಿಂಹಾದ್ರಿ ಎಲ್ಲರ ಜೊತೆಯಲ್ಲಿ ಕೇಳಿತ್ತು. ಏನಾಯ್ತು ಏನಾಯ್ತು? ಏನಾಯ್ತು? ಗರುಡನು ಹುಲಿಯು ಒಂದಾಗಿ ಕರಡಿಯ ಆನೆಯ ರೇಗಿಸಲು, ವಿಷಯವನರಿತ ಗೊಳ್ಳೆ ನರಿ ಕಾಡಿಗೆ ಸುದ್ದಿಯ ಹಬ್ಬಿಸಲು. ಆಮೇಲೆ ಗರುಡನು ಹುಲಿಯು ಒಂದಾಗಿ ಕರಡಿಯ ಆನೆಯ ರೇಗಿಸಲು, ವಿಷಯವನರಿತ ಗೊಳ್ಳೆ ನರಿ ಕಾಡಿಗೆ ಸುದ್ದಿಯ ಹಬ್ಬಿಸಲು. ಆನೆಯ ಕಿವಿಗಿದು ಕೇಳಿಸಿತು, ಕರಡಿಯು ಸಮ್ಮತಿ ಸೂಚಿಸಿತು, ಕಡೆಯಲ್ಲಿ ಗೆಲ್ಲುವುದು ಯಾರೋ ಅವನೇ ತಾನೇ ಸರಿ ಎನಿತು. ಅವನೇ ತಾನೇ ಸರಿ ಎನಿತು. ಆಮೇಲೆ ಹೇಳಪ್ಪ. ಪುಟ್ಟು ಪುಟ್ಟು ನೆಗೆಯುವ ಮೊಲದ ಮರಿ, ಆಮೆಯು ಭಯಂಕರ ಸೋಂಬೇರಿ, ಊಟದ ಪಂದ್ಯವು ಮಜವೇರಿ, ಕಥೆಯನ್ನು ಕೇಳುವ ಜೊತೆ ಸೇರಿ. ಹಾರುತ್ತ ಓಡಿದ ಮೊಲದ ಮರಿ ದಾರಿಯ ನಡುವೆ ಮಲಗಿತ್ತು, ಆಮೆಯು ನೋಡಿತು ಹುಸಿ ನಗುತ್ತಾ ಬಿಡದೆ ನಡೆಯಿತು ಕೊನೆವರೆಗೂ. ಅಯ್ಯಯ್ಯೋ. ಹಾರುತ್ತ ಓಡಿದ ಮೊಲದ ಮರಿ ದಾರಿಯ ನಡುವೆ ಮಲಗಿತ್ತು, ಆಮೆಯು ನೋಡಿತು ಹುಸಿ ನಗುತ್ತಾ ಬಿಡದೆ ನಡೆಯಿತು ಕೊನೆವರೆಗೂ. ಸೋತಿತು ಮೊಲವು ಓಟದಲ್ಲಿ,
ಆಮೆಯು ಗೆದ್ದಿದ್ದು ಆಟದಲ್ಲಿ ಬಿಡದೆ ನಡೆಯುವವನೇ ಕೊನೆಗೆ ದಡವನು ಸೇರುವ ಬಾಳಿನಲಿ ದಡವನು ಸೇರುವ ಬಾಳಿನಲಿ ಪುಟು ಪುಟು ನೆಗೆಯುವ ಮೊಲದ ಮರಿ ಆಮೆಯು ಭಯಂಕರ ಸೋಂಬೇರಿ ಊಟದ ಪಂದ್ಯವು ಮಜವೇರಿ ಕಥೆಯನ್ನು ಕೇಳುವ ಜೊತೆ ಸೇರಿ ಪುಟ್ಟು ಪುಟ್ಟು ನಗೆಯುವ ಮೊಲದ ಮರಿ ಆಮೆಯ ಭಯಂಕರ ಸೋಂಬೇರಿ ಊಟದ ಪಂದ್ಯವು ಮಜವೇರಿ ಕಥೆಯನ್ನು ಕೇಳುವ ಜೊತೆ ಸೇರಿ ನಮ್ಮ ಲಲಿತಾ ಅಕಾಡೆಮಿಯ ಸಂಗೀತ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ನಮ್ಮ ಶ್ರೀ ದುರ್ಗಾಗೆ ಬಂದಿದೆ. ಅವ್ರಿಗೆ ಬಹುಮಾನ ಕೊಡಕ್ಕೆ ನಮ್ಮ ಶಾಲೆಯ ಚೀಫ್ ಗೆಸ್ಟ್ ಆದ ಮತ್ತು ಹಾಗೆ ಕರ್ನಾಟಕದ ಚೀಫ್ ಸೆಕ್ರೆಟರಿ ಮಹೇಂದ್ರ ವರ್ಮರವರು ಮತ್ತು ಶ್ರೀಮತಿ ವಿದ್ಯಾಲಕ್ಷ್ಮಿ ಅವ್ರನ್ನ ಕೋರ್ಕೊಳ್ತಿದ್ದೀವಿ. ಕಂಗ್ರ್ಯಾಚುಲೇಷನ್ ಮ್ಯಾಮ್. ವೆರಿ ಗುಡ್. ಜಾಣೆ, ಇದನ್ನ ನೀನು ಹೇಳ್ಕೊಟ್ಟಿದ್ ಯಾರು? ನಮ್ಮಪ್ಪ. ಇವಾಗ ಇಲ್ಲೇ ಇದ್ದಾರೆ. ಎಲ್ಲಿ? ಇಷ್ಟೊತ್ವರೆಗೂ ಇಲ್ಲೇ ಇದ್ರು. ಓ ಸರಿ, ಪರವಾಗಿಲ್ಲ. ಓಕೆ, ಥ್ಯಾಂಕ್ಸ್. Bye, ma'am. ಬಾಯ್ ಬಾಯ್. ದುರ್ಗಾ, ಅಪ್ಪ, ನನ್ ಪ್ರೈಸ್ ಸಿಕ್ಬಿಟ್ಟು. ಚೆನ್ನಾಗಿದ್ಯಾ? ಲೋಡ್ ಇಳಿಸ್ಬಿಡು. ಬಾಮ. ಪಾರ್ವತಿ ಅಮ್ಮ, ಹೊರಗಡೆ ಕಸ ಎಲ್ಲ ಹಾಕಿ ಅಸಹ್ಯವಾಗಿದೆ. ಸ್ವಲ್ಪ ಕ್ಲೀನ್ ಮಾಡಬಾರ್ದಾ? ಕ್ಲೀನ್ ಆಗಿ ಊಟ ಕೊಟ್ರೆ ಸಾಲದು, ಅಕ್ಕಪಕ್ಕನೂ ಕ್ಲೀನ್ ಆಗಿದ್ರೇನೆ ಬರೋವರೆಗೂ ಸಮಾಧಾನವಾಗಿರುತ್ತೆ. ಅರ್ಥ ಆಯ್ತಾ? ಇವನು ಬೇರೆ ಇಲ್ಲಿ ಪೋಸ್ಟರ್ಗಳೆಲ್ಲ ಹಾಕ್ಬೇಡ ಅಂದ್ರೆ ಕೇಳೋದೇ ಇಲ್ಲ. ಆ ಕುಮಾರಲ್ಲಿ ಹೊರಗಡೆ ಹೋಗಿದ್ದಾನೆ ಅನ್ಸುತ್ತೆ. ಅಮ್ಮ, ಇಲ್ಲಿ ನೋಡಿ, ನನ್ ಪ್ರೈಸ್ ಗೆದ್ಬಿಟ್ಟೆ. ವೆರಿ ಗುಡ್. ನನ್ ಮಕ್ಕಳು ಅಂದ್ರೆ ಹೀಗೆ. ನೀನು ಟವಲ್ ಕೊಡು, ಮೊದಲು ಸ್ನಾನ ಮಾಡ್ಬೇಕು. ಅಯ್ಯಪ್ಪ ಮಾಮ ಬಂದಿದ್ದಾರೆ. ಅಯ್ಯಪ್ಪನ? ಯಾಕೆ? ಗೊತ್ತಿಲ್ಲ, ಅಣ್ಣ ಹೇಳಿದ್ದಾರೆ, ಅದಕ್ಕೆ ಬಂದೆ ಅಂತ ಹೇಳಿದ್ರು. ಏನಂದೆ? ನಾನ್ ಬರೋದಕ್ಕೆ ಹೇಳ್ದ? ನನಗವನ್ನ ಕಂಡ್ರೇನೆ ಆಗೋಲ್ಲ ಅಂತ ಗೊತ್ತು ತಾನೆ. ಯಾವ್ದಾದ್ರು ಪೊಲೀಸ್ ಕೇಸು ಇಲ್ಲ ದುಡ್ಡು ಇಸ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ, ನೋಡ್ತೀನಿ. ನಿಮ್ ಮಗಳು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ. ನಿಮ್ಮನ್ನ ಎಷ್ಟೇ ಕರೆದ್ರು ನೀವು ಸ್ಟೇಜ್ ಮೇಲೆ ಹೋಗ್ಲೇ ಇಲ್ವಂತೆ. ಅದು ಕೆಲ್ಸದ ಮೇಲಿದ್ದೆ, ಹಾಗೆ ಆನ್ಯುವಲ್ ಡೇ ಫಂಕ್ಷನ್ಗೆ ಹೋದೆ. ಹಂಗೆ ಸ್ಟೇಜ್ ಮೇಲೆ ಹೋಗೋದು ಬೇಡ ಅಂತ. ನಾವೆಲ್ಲ ತುಂಬಾನೇ ಸಾಧಾರಣವಾದ ಜನ ಅಂತ ನೀವೇ ಹೇಳ್ತಿರ್ತೀರಾ ಅಲ್ವಾ? ಮತ್ತೆ ಕಾಂಪ್ಲೆಕ್ಸ್ ಎಲ್ಲ ಯಾಕೆ ನಿಮ್ಗೆ? ಪಾರ್ವತಿಯಮ್ಮ, ದುರ್ಗಾ ಊಟ ಮಾಡಿದ್ಲಾ? ತಗೊಂಡ್ ಬಂದೆ. ರಾಧಾ, ಅದು ನಮ್ಮ ಮಗಳಿಗೆ ಪ್ರೈಸ್ ಕೊಡೋದಕ್ಕೆ ಅಂತ ಸ್ಕೂಲಿಗೆ ಬಂದಿದ್ದ VIP ನಮ್ಮೂರವ್ರೇನೆ, ವಿದ್ಯಾಲಕ್ಷ್ಮಿ ಅಂತ. ಚಿಕ್ಕ ವಯಸ್ಸಲ್ಲೇ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡಿದ್ರಿಂದ ನಾನು ಅವ್ರ ಮನೇಲೆ ಬೆಳೆದೆ. ಒಟ್ಟಿಗೆ ಒಂದೇ ಕ್ಲಾಸಲ್ಲೇ ಓದಿದ್ವಿ. ಕಾಲ ಕಳೀತಾ ನಾನು ಅವಳು ಅಣ್ಣ ತಂಗಿ ತರನೇ ಬೆಳೆದ್ವಿ. ಆದ್ರೆ ಊರ್ ಜನಗಳ ಬಾಯಿ ಮುಚ್ಚೋಕ್ಕಾಗಲ್ಲ ಅಲ್ವಾ? ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದಕ್ಕೆ ಅವಳು ಮನೇಲೇ ಇರೋ ಹಾಗೆ ಆಗೋಯ್ತು. ಸ್ಕೂಲ್ಗೂ ಹೋಗ್ದಿರೋಗಾಯ್ತು. ಅದಾದ್ಮೇಲೆ ನನಗೂ ಅಲ್ಲಿರೋದಕ್ಕೆ ಇಷ್ಟ ಆಗ್ಲಿಲ್ಲ. ಆ ಊರನ್ನೇ ಬಿಟ್ಟು ಬಂದ್ಬಿಟ್ಟೆ. ಅದಾದ್ಮೇಲೆ ಇದುವರೆಗೂ ಅವಳ ಬಗ್ಗೆ ಕೇಳಲೂ ಇಲ್ಲ ನಾನು. ಇವತ್ತೇ ಅವಳನ್ನ ಸ್ಟೇಜ್ ಮೇಲೆ ನೋಡಿದೆ.
ಅವಳೆಲ್ಲಿ ನನ್ನ ಕಂಡು ಬಿಡ್ತಾಳೋ ಅಂತ ಭಯಪಟ್ಟು ಸ್ಟೇಜ್ ಮೇಲೆ ಹೋಗ್ಲಿಲ್ಲ. ನಾನ್ ನಿಮ್ಮನ್ನ ಆತರ ಕೇಳಿದಕ್ಕೆ ನಿಮಗ್ ಬೇಜಾರಾಗಿಲ್ಲ ಅಲ್ವಾ? ಮಗುಗೆ ಊಟ ರೆಡಿ ಆಗಿದೆ. ನೀವ್ ಯಾಕೋ ಮುಂಚಿನ ತರ ಇಲ್ಲ ಈಗ. ಎಲ್ಲದಕ್ಕೂ ಒಂದು ಕಾಲ ಅನ್ನೋದಿರುತ್ತೆ. ಪರೋಟಾ ಚಿಕನ್ ರೆಡಿ. 6 ಪರೋಟ 1 ಚಿಕನ್ ಕರಿ. ಸರಿ. ಸ್ಟಾಪ್ ಇಲ್ಲೇ ನಿಲ್ಸ. ಅಣ್ಣ ಕಾಸು ಕೊಡೋಣ. ಎಷ್ಟಾಯ್ತು? 100 ರೂಪಾಯಿ. ತಮ್ಮ ಅಣ್ಣ ನನ್ನ ಹತ್ರ 500 ರೂಪಾಯಿ ಇರೋದು. ಚಿಲ್ರೆ ಕೊಡು. 1 2 3 4 5. ಸರಿ ಹೋಗು. ಅಣ್ಣ ಅಣ್ಣ ಆಟೋ ಕಾಸು ಕೊಡೋಣ. ಏನು? ಆಟೋ ಕಾಸು. ನಿನ್ನ ಆಟೋ ಚಾರ್ಜು 100 ರೂಪಾಯಿ, ಇವನು 500 ರೂಪಾಯಿ ಕೊಟ್ಟ. ನೀನ್ ನನ್ಗೆ 400 ರೂಪಾಯಿ ಕೊಟ್ಟಿದೀಯಾ? ಹೌದು. ಮತ್ತಿನ್ನೇನು? ಹೋಗ. ಇಲ್ಲ ಕರೆಕ್ಟ್. ದೊಡ್ಡ ಅಂತೆ ದೊಡ್ಡ. 500 400 ರೂಪಾಯಿ ಹೋದ್ರೆ 100 ರೂಪಾಯಿ ಕೊಡ್ಬೇಕಿತ್ತು. 500 ರೂಪಾಯಿ ಚೇಂಜ್ ಕೇಳಿದ್ರು, ನಾನು 400 ರೂಪಾಯಿ ಕೊಟ್ಟೆ. ಅರೆ ಕರೆಕ್ಟಾಗೇ ಇದೆ. ನಾನೊಬ್ಬ ದಡ್ಡ. ತಗೊಳ್ಳಿ. ಅಯ್ಯ ಎಲ್ಲಿ ಹೋಗಿ ಬರ್ತಿದ್ಯಾ ಕುಮಾರ್? ನಿಮ್ ತಮ್ಮ ಜೊತೆ ಸುಮ್ನೆ ಹಂಗೆ ಹೋಗಿದ್ದೆ ಅಣ್ಣ. ಕೆಲ್ಸಕ್ಕೆ ಬರೋದು ಬೇಡ. ಅಯ್ಯೋ ಅಣ್ಣ, ನಾನು ನನ್ನ ಮಿಮಿಕ್ರಿ ಟೀಮು ಪಟ್ಟ ಕಟ್ಟಕ್ ಹೋಗ್ಬೇಕು ಅಣ್ಣ. ಇಲ್ಲಿ ನೋಡು, ನಿನಗೆ ಹಿಂದಿ ಬರುತ್ತೆ ಅಂತ ನಿನಗೆ ಇಲ್ಲಿ ಕೆಲಸ ಕೊಟ್ಟೆ. ಅದನ್ನೇ ನೀನು ಸರಿಯಾಗಿ ಮಾಡಿಲ್ಲ ಅಂದ್ಮೇಲೆ ನಿನಗಿನ್ನ ಕೆಲಸ ಯಾಕೆ? ನಾನೇ ಕಷ್ಟಪಟ್ಟು ಈ ಹೋಟ್ಲ್ ನಡೆಸ್ತಾ ಇದ್ದೀನಿ, ಕೆಡಿಸ್ಬೇಡ. ಹಸ್ವಾಗಿರೋರ್ನ ಕರ್ಸಿ ಊಟ ಇಲ್ದಂಗ ಆಯ್ತು. ಮತ್ತೆ ಕರ್ಸ್ಬೇಕಿತ್ತು ಊರಿಂದ. ನೀವೇ ತಾನೇ ಲೆಟರ್ ಹಾಕಿ ನನ್ನನ್ನು ಬರೋದಕ್ಕೆ ಹೇಳಿದ್ದು. ಯಾವ ಲೆಟರ್? ಯಾವ ಲೆಟ್ರ? ತಗೊಳ್ಳಿ, ನೀವೇ ನೋಡಿ. ಪ್ರೀತಿಯ ಸ್ವಾಮಿ ಅಯ್ಯಪ್ಪನಿಗೆ ನಿಮ್ಮ ಅಣ್ಣ ಮಾಡೋ ನಮಸ್ಕಾರಗಳು. ನೀನ್ ಈಗ್ಲೇ ತಕ್ಷಣ ಹೊರಟು ಇಲ್ಲಿಗೆ ಬಂದ್ಬಿಡು. ನನಗೊಂದು ಪ್ರೊಟೆಕ್ಷನ್ ಅಲ್ಲ, ಅದು ಕರೆಕ್ಟ್ ಆಗಿ ಓದಿ. ಅವಶ್ಯಕತೆ ಇದೆ ಇಂತಿ ನಿಮ್ಮ ಅಣ್ಣ. ಇದು ನಾನ್ ಬರ್ದಿರೋ ಲೆಟ್ರೇ ಅಲ್ಲ, ಇದು ನನ್ನ ಹ್ಯಾಂಡ್ ರೈಟಿಂಗೂ ಅಲ್ಲ. ನನಗೆ ಜೀವನದಲ್ಲೇ ಯಾರ ಪ್ರೊಟೆಕ್ಷನ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ನಿಂತರ ಯಾವ ಸಹವಾಸನೂ ಮಾಡೋದಿಲ್ಲ. ಸರಿ, ಹೇಗೋ ಇವ್ರು ಇಲ್ಲಿಗೆ ಬಂದಿದಾರಲ್ವಾ, ಪಕ್ಕದೂರಲ್ಲಿ ಹೇಗೋ ನನ್ನ ಮಿಮಿಕ್ರಿ ಪ್ರೋಗ್ರಾಮ್ ನಡೆಯುತ್ತೆ, ಅದಕ್ಕೆ ನನಗೆ ಪ್ರೊಟೆಕ್ಷನ್ ಆಗಿದ್ರೆ ಸಾಕು. ಏನಂತೀರಾ? ಏನ್ ಹೇಳ್ದೆ? ಪ್ರೊಟೆಕ್ಷನ್. ನನ್ನ ಮಿಮಿಕ್ರಿಗೆ ಒಂದು ಪ್ರೊಟೆಕ್ಷನ್. ನಿಜ ಹೇಳು, ಈ ಲೆಟರ್ ನೀನ್ ತಾನೇ ಬರ್ದಿದ್ದು? ನಾನೇ. ನನ್ನ ಕ್ಷಮಿಸ್ಬಿಡಿ ಅಣ್ಣ. ನಾನು ಎಲ್ಲೇ ಮಿಮಿಕ್ರಿ ಮಾಡೋದಂತ ಮೈಕ್ ಹಿಡ್ಕೊಂಡ್ರು ಎಲ್ಲರೂ ಕಲ್ಲಲ್ಲಿ ಹೊಡಿತಾರಣ್ಣ. ಒಬ್ಬ ಕಲೆಗಾರನ ಸ್ಟೇಜ್ ಮೇಲೆ ಕಲ್ಲಲ್ಲಿ ಹೊಡಿತಾರಣ್ಣ. ಅದಕ್ಕಾಗಿ ನನ್ನ ರಕ್ಷಣೆಗೆ ಒಬ್ಬ ರೌಡಿ ಬೇಕು ಅಂತ ಅನಿಸ್ತು ಅಣ್ಣ. ಆ ಪಾರ್ವತಿ ಬದುಕಿ ಅಕ್ಕ ಕುಟುಂಬದಲ್ಲಿ ಒಬ್ಬ ದೊಡ್ಡ ರೌಡಿ ಇದ್ದಾನೆ ಅಂತ ಹೇಳ್ತು ಅಣ್ಣ. ನಮ್ಮ ಕುಟುಂಬದಲ್ಲಿ ಒಬ್ಬ ರೌಡಿ ಇದ್ದಾನೆ ಅಂದ್ಮೇಲೆ ನಾನ್ ಯಾಕೆ ರೆಂಟ್ ಕೊಟ್ಟು ಇನ್ನೊಬ್ಬ ರೌಡಿನ ಕರೆಸ್ಲಿ ಅಂತ ನಾನೇ ಲೆಟರ್ ಬರೆದು ಕಳಿಸ್ದೆ ಅಣ್ಣ. ನನ್ನ ಕ್ಷಮಿಸ್ಬಿಡಿ ಅಣ್ಣ. ನೋವು. ಇವಾಗ ನನ್ ಟೆನ್ಷನ್ ಕಡಿಮೆ ಆಯ್ತು. ಏನ್ ಟೆನ್ಷನ್ ಕಡಿಮೆ ಆಯ್ತು? ಪೆಗ್ನ ಅಣ್ಣನ ಹತ್ರ ಹೆಂಗಪ್ಪ ಕೇಳೋದು ಅನ್ಕೊಂಡಿದ್ದೆ. ಅದು ನಿನ್ ತಪ್ಪು. ಇವಾಗ ತೊಂದ್ರೆ ಇಲ್ಲ, ನೀನೇ ಕೊಡ್ಬೇಕು. ನಾನ್ ಕೊಡ್ಬೇಕಾ? 2 ಮಸಾಲೆ ದೋಸೆ ಆಗ್ಬಿಡಮ್ಮ. ಅಣ್ಣ, ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ಹೋಟ್ಲನ್ನ ಚೆನ್ನಾಗಿ ಡೆವಲಪ್ ಮಾಡೋಣ. ಮೊದ್ಲು ಇಲ್ಲಿರೋ ಮುದ್ಕಿರ್ನೆಲ್ಲ ಆಚೆ ಕಳಿಸ್ಬೇಕು. ಏನ್ತು ಯಾರನ್ನ ನೋಡಿ ಮುದ್ಕಿ ಅಂತ ಇದ್ಯಾ? ಏನ್ ಮಾಡ್ತೀನಿ ನೋಡು. ನೀವ್ ಹೋಗಿ ದುರ್ಗನ್ ಜೊತೆ ನಿದ್ದೆ ಮಾಡಿ ಹೋಗಿ. ನೋಡು ಬಂದ್ಬಿಟ್ಟೆ ಅದೇ ಮಗಳ, ಈ ಪಂಚರ್ ಆಗಿರೋ ಮುದ್ಕಿರ್ನೆಲ್ಲ ಆಚೆ ಕಳಿಸಿ ಯಾವ್ದಾದ್ರು ಒಳ್ಳೆ ಹುಡುಗಿರ್ನ ಕೆಲ್ಸಕ್ಕೆ ಇಟ್ಕೋ. ಬಿಸ್ನೆಸ್ ಡೆವಲಪ್ ಆಗುತ್ತೆ, ದುಡ್ಡು ಮಾಡ್ಬೇಕು. ನಿಮ್ಗೆ ಏನ್ ಬೇಕು ಅಂತ ಹೇಳ್ತೀರಾ? ನನಗೆ ಚಪಾತಿ ಚಿಕನ್ ಫ್ರೈ ಬೇಕು. ಏನಣ್ಣ, ಸುಮ್ನೆ ಹೋಗಿ ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ಯಾ? ರಾಧಾ, ಅವನಿಗೆ ಬಾಯಿ ಮುಚ್ಕೊಂಡು ಸುಮ್ನೆ ಇರೋದಕ್ಕೆ ಹೇಳು. ಇಲ್ಲ ಅಂದ್ರೆ ಇನ್ನೊಂದು ಮುಖ ನೋಡ್ತಾನೆ. ಎಲ್ಲರೂ ಒಂದೇ ತರ ಇರೋದಿಲ್ಲ ಅಲ್ವಾ? ಒಂದ್ ನಿಮಿಷ ನಿಲ್ತೀರಾ ಸರ್? ನೀವ್ ಏನ್ ಮಾತಾಡ್ತಾ ಇದ್ದೀರಾ? ನೀವ್ ಇವತ್ತಿನ ತನಕ ಯಾರ್ದಾದ್ರ ಮೇಲೆ ಕೈ ಎತ್ತಿದ್ದೀರಾ? ಕುಮಾರ್ ಮೇಲೆ, ಪಾರ್ವತಿ ಅಮ್ಮನ ಮೇಲೆ ಒಂದಿನ ಕೋಪ ಮಾಡ್ಕೊಂಡಿಲ್ಲ. ಹೋಗೆ. ನೀವ್ ಹೋಗಿ ನಾನು ಮಲಗ್ತೀನಿ. ಸರಿ. ಇಷ್ಟು ಬೇಗ ಮಲ್ಗೆ ಬಿಟ್ಲಾ? ಮಲಗ್ಬಿಟ್ಟಿದ್ದೀನಿ. ಕಳ್ಳಿ, ನಾಟಕ ಮಾಡ್ತಿದ್ಯಾ? ಅಪ್ಪ ಎಲ್ಲಿ? ಅಪ್ಪ ಶಾಪ್ ಕ್ಲೋಸ್ ಮಾಡಿ ಆಮೇಲೆ ಬರ್ತಾರೆ. ನೀನ್ ಆರಾಮ ಮಲ್ಗು, ನಾನ್ ನಿನ್ ಜೊತೆ ಇದೀನಲ್ಲ. ಅಯ್ಯಪ್ಪ ಸ್ವಾಮಿನ ಲಾಲಿ ಹಾಡಿ ಮಲಗಿಸಾಯ್ತು. ಆಮೇಲೆ ಬಂಕಿಕಿನ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಆಮೇಲೆ ನಾನು ಹೋಗಿ ಬರಲ ಅಣ್ಣ, ರಾತ್ರಿ ರೇಸ್ ಇದೆ. ಸರಿ, ಬೆಳಗ್ಗೆ ಬೇಗ ಬಂದ್ಬಿಡು, ಮಾರ್ಕೆಟ್ಗೆ ಹೋಗ್ಬೇಕು.
ಊಟ ಏನಿದೆ? ಏನೂ ಇಲ್ವಲ್ಲ ಸರ್, ಕ್ಲೋಸಿಂಗ್ ಟೈಮ್ ಆಯ್ತು. ಯೋ, ಗಾಡಿಲಿ DSP ಸಾಹೇಬ್ರು ಇದಾರೆ, ಟೆನ್ಷನ್ ಆಗ್ಬಿಡ್ತಾರೆ. ಚಪಾತಿನೂ ಚಿಕನ್ ಕರಿನೂ ರೆಡಿ ಮಾಡ್ತೀನಿ, ಆದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಅದು ಪರವಾಗಿಲ್ಲ, ತುಂಬಾ ಲೇಟ್ ಮಾಡಬೇಡ. ರಾಧಾ, 2 ಸೋಡಾ ತಗೊಳ್ಳಿ ಸರ್. ರಾಧಾ, ಏನ್ ಹೇಳಿ? ಚಪಾತಿಗೆ ಹಿಟ್ ಕಲ್ಸು. ಹಾ. ಹುಡುಗರೆಲ್ಲ ಮನೆಗೆ ಹೋಗ್ಬಿಟ್ಟಿದ್ದಾರೆ, ನಿಮಗೋಸ್ಕರ ನಾನೇ ರೆಡಿ ಮಾಡಿದೆ. ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ. ಇವಳು ನನ್ನ ವೈಫು ಸರ್. ಸ್ವಲ್ಪ ನಿಂತ್ಕೊಳ್ಳಿ. ನಾವು ಇದಕ್ಕಿಂತ ಮೊದಲು ಭೇಟಿ ಆಗಿದ್ವಾ? ಯಾವರು ನಿಮ್ದು? ಚಿತ್ರದುರ್ಗ. ಚಿತ್ರದುರ್ಗ, ಉತ್ತರ ಕರ್ನಾಟಕ ಬಾರ್ಡರ್. ಹಂಗೇಳಿ ಮತ್ತೆ. ನೀನು ಚಿತ್ರದುರ್ಗ ಗಂಗಾಧರ್ನ ಮಗಳು ತಾನೇ, ರಾಧಾ? ನಿಮ್ಮ ಅಪ್ಪ ಇದಾರಾ, ಸತ್ತೋಗಿದಾರಾ? ನಿಮ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿದೆ ಅಂತ ಅನ್ಸುತ್ತೆ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು ಸರ್. ನಿನಗೆ ಚಂದ್ರಪತಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾ? ಇಲ್ಲ. ನಿನಗೆ ಅವನು ಎಲ್ಲಿದ್ದಾನಂತ ಗೊತ್ತಿಲ್ವಾ? ಸರ್, ಏಯ್, ಸೈಡ್ ಬರೋ. ಆ ಫೈಲ್ ಇದುವರೆಗೂ ಕ್ಲೋಸ್ ಆಗಿಲ್ಲ. ಅವನ ಅವತ್ತೇ ಚೆನ್ನಾಗಿ ವಿಚಾರಿಸಿದ್ರೆ ಆ ಫೈಲ್ ಅವತ್ತೇ ಕ್ಲೋಸ್ ಆಗ್ಬಿಡ್ತಿತ್ತು. ಯೋ, ಇವ್ರ ಅಪ್ಪ ಇದಾರಲ್ಲ ಗಂಗಾಧರ, ಆ ಯಪ್ಪ ಅವತ್ತು ಚೆನ್ನಾಗಿ ಪ್ಲಾನ್ ಮಾಡಿ ಅವತ್ತು ಇವಳನ್ನ ಕಾಪಾಡ್ಬಿಟ್ಟ. ಸರ್, ದಯವಿಟ್ಟು ನಮಗ್ ತೊಂದರೆ ಕೊಡಬೇಡಿ. ಅಲ್ಲ, ಅವಳ ಕುಟುಂಬದ ಚರಿತ್ರೆ ಬಗ್ಗೆ ನಿನಗೇನು ಅಂತ ಗೊತ್ತಾ? ಗೊತ್ತು ಸರ್. ಇವ್ರ ಅಣ್ಣ ದೊಡ್ಡ ಅಕ್ಯೂಸ್ಡ್ ಅಂತ ಅವನ್ನ ಅರೆಸ್ಟ್ ಮಾಡೋದಕ್ಕೆ ಮನೆಗೆ ಬಂದ ಸಮಯದಲ್ಲೇ ನಾನು ಇವಳನ್ನ ಮದುವೆ ಮಾಡ್ಕೊಂಡೆ. ಇದ್ರ ಮೇಲೂ ಇವಳಿಗೆ ನೀವು ತೊಂದರೆ ಕೊಟ್ರೆ ನನ್ನ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಯಾರನ್ನ ಎದುರಿಸ್ತಿದ್ಯಾ? ಕಂಪ್ಲೇಂಟ್ ಕೊಡ್ತೀಯಾ? ಏನೋ ಮಾಡಕ್ಕಾಗತ್ತೆ ನಿನ್ ಕೈಯಲ್ಲಿ? ಹೇಳು. ನಮ್ಮ ಅಣ್ಣನ ಮೇಲೆ ಯಾವನಾದ್ರೂ ಕೈ ಮಾಡಿದ್ರೆ ಏನೋ ಮಾಡ್ತೀಯಾ? ಕೈ ಮಾಡೋ ಕೈನ ಕತ್ತರಿಸ್ ಹಾಕ್ತೀನಿ. ನೀನ್ ಸುಮ್ನಿರೋಣ. ಮನೇಲಿರೋ ಹೆಂಗ್ಸ್ ಮೇಲೆ ಕೈ ಮಾಡಿದ್ದೇನೆ ಅಂತ ಒಂದೇ ಒಂದು ಕಂಪ್ಲೇಂಟ್ ಕೊಟ್ರೆ ಕೆಲ್ಸ ಹೋಗ್ಬಿಡುತ್ತೆ. ನೀನ್ ಬಿಲ್ ತೋರ್ಸಕ್ ಬಂದಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ? ನನ್ನ ಮಾತು ಕೇಳಿ, ಬಿಟ್ಬಿಡಿ. ನಾನು ಮತ್ತೆ ಬರ್ತೀನಿ ಕಣ. ಮುಟ್ ನೋಡ್ಬಾರೋ. ಬನ್ನಿ ಸರ್. ಸರ್, ಬನ್ನಿ ಸರ್. ಅಯ್ಯಪ್ಪ, ಯಾಕೋ ಹೀಗೆಲ್ಲ ಮಾಡಿದೆ? ನಾನು ಹಿಂಗ್ ಮಾಡಿರ್ಲಿಲ್ಲ ಅಂದ್ರೆ ಪೊಲೀಸ್ನವರು ಎಷ್ಟೊತ್ತಾದ್ರೂ ಬಿಡ್ತಿರ್ಲಿಲ್ಲ. ಅತ್ತೆ ಮಗಳೇ, ನಿನ್ ಗಂಡ ಉಪ್ಪು ಖಾರ ಏನು ತಿನ್ನೋದಿಲ್ವಾ? ಹೋಗಿ ಹೋಗಿ ಇಂಥವ್ರು ಹೆಣ್ಣು ಕೊಟ್ಟಿದಾರ, ಅವ್ರು ಗೊತ್ತಿಲ್ಲ. ಇವ್ನ ಕಾಟ ತಡೆಯೋದಕ್ಕಾಗ್ತಿಲ್ಲ. ಇವಾಗೇನೋ ಸದ್ಯಕ್ಕೆ ಅವನಿಂದ ಕಾಪಾಡ್ಬಿಟ್ಟ, ಆದ್ರೆ ಪೊಲೀಸ್ ಮೇಲೆ ಕೈ ಮಾಡೋದು. ಈಗ ನೀನ್ ಯಾಕೆ ಅಳ್ತಾ ಇದ್ಯಾ? ಈಗಾಗ್ಲೇ ನಿನಗೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ತುಂಬಾ ಕಾರಣಗಳಿದೆ. ನಮ್ಮ ಕುಟುಂಬದಲ್ಲೇ ಒಬ್ಬ ಕ್ರಿಮಿನಲ್ ಆಗ್ಬಿಟ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಹೇಳು? ಏನಾಗ್ಬೇಕು ಅದಾಗತ್ತೆ. ಈಗ ಮಲ್ಕೋ. ಗೋಧಿ 15 kg. ಗೋಧಿ 15 kg. 5 kg ಮೈದಾ ಹಿಟ್ಟು. 15 kg ಅದೇ. ಅಕ್ಕಿ 15 kg. 15 kg ಅದೇ. ರವೆ 15 kg. 15 kg. ಅವಲಕ್ಕಿ 15 kg. ಅದೇ 15 kg. ಎಣ್ಣೆ. ಹೊಡಿ ಮಗ. ಏನದು? ದಡ್ ನನ್ ಮಗನೆ, ಏನೋ ಬರ್ದಿದ್ಯಾ? ಎಲ್ಲ ನೀವ್ ಹೇಳಿದ್ದಲ್ಲಣ್ಣ. ಏನ್ರಿ, ದುರ್ಗಾ ಕಾಣಿಸ್ತಾ ಇಲ್ಲ? ದುರ್ಗಾ ಕಾಣಿಸ್ತಿಲ್ವಾ? ಪಾರ್ವತಿ ಅಮ್ಮನ ಜೊತೆ ಇರ್ಬೇಕು ನೋಡು. ಪಾರ್ವತಿ ಮನೆ ಹತ್ರ ಹೋಗಿ ನೋಡ್ದೆ, ಅಲ್ಲೂ ಇಲ್ಲ ಅವಳು. ಮತ್ತೆಲ್ಲಿ ಹೋಗಿರ್ತಾಳೆ? ದುರ್ಗಾ, ಹುಷಾರಗಳಿಯಮ್ಮ. ದುರ್ಗಾ, ಅಮ್ಮ. ಹಂಗೆ ಒಂದ್ ರೌಂಡ್ ಹೋಗಿದ್ವಿ. ಗಾಡಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಕೀ ನನ್ನ ಹತ್ರನೇ ಇದೆಯಲ್ಲ. ಗಾಡಿ ಕೀ ಇಟ್ಕೊಂಡು ಗಾಡಿ ಓಡಿಸ್ ತುಂಬಾ ದಿನ ಆಯ್ತು ನಾವು. ಈ ಕೆಲಸ ಅದನ್ ಬಿಟ್ಟು 3 ವರ್ಷ ಆಯ್ತು. ಅಣ್ಣ, ನಿನ್ ಮಗಳು ತುಂಬಾ ಸ್ಮಾರ್ಟ್. ಯಾಕಣ್ಣ ಒಂದಕ್ಕೆ ನಿಲ್ಲಿಸ್ಬಿಟ್ರೆ? ನಾಚಿಕೆ ಪಟ್ಕೊಳ್ದೆ ಹೇಳಿ. ನಾನಾಗಿದ್ರೆ ಇಡೀ ಕಾಂಪೌಂಡ್ ತುಂಬಾ ನನ್ ಮಕ್ಳೇ ಆಟ ಆಡ್ತಿದ್ರು. ಗಾಡಿ ಕುತ್ಕೊಳ್ಳೋ. ಎಲ್ಲಿ ಹೋಗ್ತಿದ್ದೀರಾ? ಮಾರ್ಕೆಟ್ ಹೋಗ್ತಿದ್ದೀನಿ. ಗಾಡಿನ ನಾನು ಓಡಿಸ್ತೀನಿ. ಸುಮ್ನಿದ್ರೆ ಕೈ ಪರಪರ ಅಂತಿರುತ್ತೆ, ಆಮೇಲೆ ನಾನೇನಾದ್ರೂ ತಲೆಹರಟೆ ಮಾಡ್ತಾ ಇರ್ತೀನಿ, ಕಷ್ಟ.
ಸರಿಯಾದ ಮಾರ್ಕೆಟ್. ಹೌದು, ಎಲ್ಲಾ ಬಿಟ್ಟಿಯಾಗಿ ತಂದು ಇಲ್ಲಿ ಮಾರೋದೇನೆ. ನಾನು ಹೋಗ್ತೀನಿ. ಏನ್ ನೋಡ್ತಾ ಇದ್ದೀರಾ? ನಾನು ಹೋಗಿ ಸುಮ್ಮನೆ ಮಾರ್ಕೆಟ್ನೆಲ್ಲ ಒಂದು ರೌಂಡ್ ಹಾಕಬತ್ತೀನಿ. ಸುಕುಮಾರ್, ತರಕಾರಿ ಎಲ್ಲ ಫ್ರೆಶ್ ಆಗಿದೆ ಅಲ್ವಾ? ಹಾ, ಎಲ್ಲಿ ಲಿಸ್ಟ್ ಕೊಡು. ಕುಮಾರ್ ಲಿಸ್ಟ್ ಕೊಡು. ಅಯ್ಯಪ್ಪ ಎಲ್ಲಿ? ನಾವು ಕರ್ಕೊಂಬಂದ್ ಜಾಗದಲ್ಲಿ ಅವಯ್ಯ ಇರ್ತಾನ. ಜಲ್ದಿ ಇದು. ಓಯ್, ಹೋದ್ಸಲ ತಗೊಂಡಿರೋ ಎಲ್ಲ ಹಣ್ಣು ಹಾಳಾಗಿತ್ತು. ಕೊಟ್ಟಿರೋ ಹಣ್ಣೆಲ್ಲ ಹಾಳಾಗಿರೋದೇ ಕೊಟ್ಟಿದ್ಯಾ? मैं क्या करूं भाई, दूसरा दुकान वाले ऐसा ही देते हैं. ಬಸ್ 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 ಜಲ್ದಿ ಬಾ. ನೋಡಕ್ ಒಳ್ಳೆ ಗುಬಾಲ್ ತರ ಅವನೇ. ಮಾರ್ಕೆಟಲ್ಲಿ ಈಗ ಸಿಕ್ಕಾಪಟ್ಟೆ ಹಿಂದಿ ಹುಡುಗರಾಗವ್ರೆ. ನನಗ್ ಬರೋ ಹಿಂದಿಲಿ ನಿಮ್ಮನ್ನ ಹೇಗೋ ಕಾಪಾಡ್ತಾ ಇದೀನಿ. ಲೇ, ಈ ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಅರ್ಥ ಮಾಡಿಸೋದಕ್ಕೆ ನನಗೊಂದು ಭಾಷೆ ಅದ್ಯಾವ ಗೊತ್ತಿದೆ. ಭಾಷೆ? ಪ್ರೀತಿ ಭಾಷೆ. ಓಹ್, ನೀನೇ ತಾನೇ ಪೆಟ್ರೋಲ್ ಬಂಕ್ ಮ್ಯಾನೇಜರ್? ಹೌದು. ಯಾಕೆ ಸರ್? ಅಲ್ಲಿ ಕೆಲಸ ಮಾಡೋ ಹುಡುಗಿನ ಮಾತಾಡ್ತಾ ಇದ್ರೆ ನೀನು ಜನರನ್ ಬಿಟ್ಟು ಓಡಿಸ್ತೀಯಾ? ನನಗೆ ಅರ್ಥ ಆಗ್ಲಿಲ್ಲ. ಅವತ್ತು ಸ್ವಾಮಿ ಬಂದ ತಕ್ಷಣ ಏನಾಯ್ತು ಅಂದ್ರೆ, ಅದನ್ನ ಅಯ್ಯಪ್ಪನ ಹತ್ರನೇ ಮಾತಾಡ್ಬೇಕು. ಅವನ ಹತ್ರ ಮಾತಾಡೋದೇನಿಲ್ಲ. ಅಮ್ಮ, ಏನೇ ಮಾತಾಡೋದಿದ್ರು ಸಂಬಂಧಪಟ್ಟವ್ರ ಹತ್ರ ಮಾತಾಡೋ. ಏನಂದ? ಸುಕುಮಾರ್, ಎಲ್ಲ ಪ್ಯಾಕ್ ಮಾಡಿ. ಕುಮಾರ್, ಏನ್ ನೋಡ್ತಾ ನಿಂತಿದ್ಯಾ? ಹಿಂಗೆ ಹೊಡೆದಾಡ್ತಿದ್ರೆ ಕೊಲೆ ಕೇಸ್ ಆಗ್ಬಿಡ್ತಾಳ. ಅದು ಅವನ್ ಸಮಸ್ಯೆ, ಅವನೇ ನೋಡ್ಕೋಬೇಕು. ನಿನ್ ಲಿಸ್ಟ್ ಅಲ್ಲಿ ಇರೋದೆಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡು. ಏನಾಗುತ್ತೋ ಏನು. ಸರ್, ಎಲ್ಲ ಲೋಡ್ ಆಯ್ತಾ? ಅಣ್ಣ ಅಣ್ಣ ಅಣ್ಣ, ಏನೋ ಮಾರ್ಕೆಟ್ ಅಲ್ಲಿ ಬಿಟ್ಟೋಗೋ ಪ್ಲಾನ? ಇಷ್ಟೆಲ್ಲ ಹೊಡೆದಾಡಿದ್ದು ನಿಮ್ಗೋಸ್ಕರ? ನನಗೋಸ್ಕರ ಯಾರು ಹೊಡೆದಾಡೋದು ಬೇಡ. ಅವ್ರವ್ರ ಸಮಸ್ಯೆನ ಅವ್ರವರೇ ತೀರಿಸ್ಕೊತಾರೆ. ಏನೋ ಒಂದ್ ವರ್ಷದ ಐಟಮ್ ಹಾಕೊಂಡಿದ್ಯಾ? ನಮ್ಗೆ ವ್ಯಾಪಾರ ಆಗೋದು. ನಾರ್ತ್ ಇಂಡಿಯಾದಿಂದ ಗಾಡಿ ಬಂತು ಅಂತಂದ್ರೆ ನಮ್ ಏರಿಯಾ ಅಂತೂ ಫುಲ್ ಜಾತ್ರೆ. ಮುಖ್ಯವಾಗಿ ಸಿಕಂದರ್ ಬಾಯಿ ಶಕ್ತಿಮಾನ್ ಗಾಡಿ ಬಂತಂದ್ರೆ ಎಲ್ಲಿ ನೋಡಿದ್ರು ನಿಂತ್ರು ಕುಂತ್ರು ಹಬ್ಬನೇ. कन 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 कना कन चम 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 चमा चम चल 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 के मस्ती नाउ दम 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 दमा दम मिल गए हम धना दम जम 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 के झूमो गाओ आओ करे कोई हंगामा ये रात थोड़ी दीवानी है इसमें छुपा लाइफ का ड्रामा और दोस्ती की कहानी है अरे झीलो पुल के यहाँ कल का किसको पता यारी की यही निशानी है कन 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 कना कन चम 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 चमा चम चल 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 के मस्ती नाउ दम 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 दमा दम मिल गए हम धना धन जम 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 के झूमो गाओ ಸುತ್ಬೇಕಯ್ಯ ಕಣ್ಣಲ್ಲೇ ನನ್ನ ಹಿಂಗೆ ಸುಡ್ಬೇಡ್ರಯ್ಯ ಮನಸ್ಸಲ್ಲಿ ನಿನ್ನ ಮುಖ ಬರಬೇಕ್ರಯ್ಯ ಮನಸ್ಸಾಗೋಕೆ ಕಾಲ ಕೂಡ್ಬೇಕ್ರಯ್ಯ ಹಾಡು ಮುಗಿಯ ಮಟ್ಟ ಬೆಳಕು ಹರಿಯ ಮಟ್ಟ ಸರಸ ಮುಗಿಯ ಮಟ್ಟ ಒಂದಾಗಿ ಡನ್ 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 ಡನಕ ಡನ್ 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 ಡನಕ ಜೋರಾಗಿ ಕರಗ ಮಾಡೋಣ ಜಿನಕ ಬಾಬಾ ಜಂಜಿನಕ ಸೂವಿ ಸುವಾಲಿ ಹಾಡೋಣ
महफिल के रंग में रंग लो जरा, देखो समा है यहाँ खुशियों भरा। हा 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 हा। दो जाम लो करो फिट मामला, देखो कमाल फिर होता है क्या। हम सा यार कहाँ गुलजार कहाँ, दिलों की हम भी तो है राजा। हाँ कन 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 कना कन चम 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 चमा चम चल 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 के मस्ती नाउ। दम 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 दमा दम मिल गए हम, धना दम जम 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 के झूमो गाओ। ಯಾರಾದರೂ ನಾವು ಏನಾದರೂ ಒಂದಾಗಿ ಬಾಳೋರೆ ಸ್ನೇಹಿತರು. ಮೇಲೇರಲಿ ನಾವು ಕೆಳಗಿರಲಿ, ಎಲ್ಲಾನು ಸರಿ ಮಾಡೋ ಮಾಂತ್ರಿಕರು. ಎಲ್ಲ ಜನ್ಮದಲ್ಲೂ ಎಲ್ಲ ಬಂಧದಲ್ಲೂ ಎಂದು ಮುಗಿಯದ ಸಂಬಂಧ. ಕಣ್ಣಿನಲ್ಲಿ ಸಣ್ಣ ಸಣ್ಣ ಸನ್ನೆಯಲ್ಲಿ ಸ್ನೇಹ ಚಿಗುರುವುದೇ ಸುವಾಲಿ. ಚಂದದಲ್ಲೇ ಚಂದ ಮಾಮನಿಗೆ ಚೂರು ಚಾಡಿ ಹೇಳು ಆಮೇಲೆ. ಅಷ್ಟೇನೆ. ಲಾಸ್ಟ್ ಪೆಗ್ಗು, ಇದೊಂದು ಪೆಗ್ ಎತ್ತು ಬಿಡೋಣ. ಇದನ್ನು ಹಂಗೆ ಫಿನಿಶ್ ಮಾಡಿ ತಗೊಳ್ಳಿ, ಕುಡಿರೆ. ಲೈಟ್ ಹೌಸ್ ಅಲ್ಲಿ ಯಾರೋ ಅವರು ನಮ್ಮ ಸಿಕಂದರ್ ಬಾಯಿ ಕಡೆಯವರಲ್ಲ ಅವರು. ಅದೇನೋ ಡಿಸ್ಕಷನ್. ಅದೇ ಅವ್ರ ಇಬ್ಬರ ಮಧ್ಯೆ ಇರೋದು ಇದು. ಇದ್ರಲ್ಲಿ ಹೈಲೈಟ್ ಏನು ಅಂದ್ರೆ ನಮ್ಮ ಅಣ್ಣನಿಗೆ ಹಿಂದಿ ಬರಲ್ಲ, ಸಿಕಂದರ್ ಬಾಯಿಗೆ ಕನ್ನಡ ಅರ್ಥ ಆಗಲ್ಲ. ನೋಡಿ ಅವ್ರಿಬ್ರು ಎಷ್ಟು ಚೆನ್ನಾಗಿ ಮಾತಾಡ್ಕೊತಿದ್ದಾರೆ. ಕೇಳಿದ್ರೆ ಸಳ್ಳೆ ಭಾಷೆ ಅಂತ ಹೇಳ್ತಾರೆ. ಅಯ್ಯೋ ಹಾಗೆಲ್ಲ ಮಾತಾಡಬಾರ್ದು. ಆಕ್ಚುಲಿ ಇದೊಂಥರ ಕೆಲ್ಸ ಇಲ್ದರೆ ಕೆಲ್ಸ. ಸಿಕಂದರ್ ಬಾಯಿ ಹೋಗಿ ರೆಡಿ ಆಗ್ಬಿಟ್ಟ. ನೋಡಿ ಆ ಸೊಟ್ಟ ಕೆಲ ಸ್ಟೇರಿಂಗ್ ಹಿಡಿದ. ರಿವರ್ಸ್ ಹೋಗ್ತಿದಾರಲ್ಲ, ಆ ದೇವ್ರ ಕರೆಕ್ಟ್ ದಾರಿಲಿ ಕರ್ಕೊಂಡು ಹೋಗ್ಬೇಕು. ದುರ್ಗ ಮಲ್ಕೊಂಡ್ಲ? ತುಂಬಾ ಟೈರ್ಡ್ ಆಗಿದ್ಲಲ್ವಾ? अरे ये क्या कर दिया भाई? कहाँ दिखता है? गाड़ी चल रहा है, दिखता नहीं क्या? अरे बात दिखने की नहीं है भाई साहब, गाड़ी है रास्ते में चलेगी तो कहीं ना कहीं टकरा भी हो सकती है भाई साहब। अरे पर तू इतना ज्यादा एग्जाइट मत हो, सब सॉल्व होगा। ये कैसा सॉल्व करेगा? ये तेरा जैसा छोटा गाड़ी नहीं है, लैंड क्रूजर है, लैंड क्रूजर। अरे ये लैंड क्रूजर या सी क्रूजर हो यार, बात होती है गाड़ी चलाने की। गाड़ी ठीक से चलाती हो तो टक्कर नहीं होते, समझे? ಅಯ್ಯಪ್ಪನೇ ಹೋಗ್ಬೇಕು ಹೌದು, ನೀವು ಹೋಗ್ಲೇಬೇಕೀಗ, ಹೋಗ್ಲೇಬೇಕು ಈಗ. इतना बड़ा गाड़ी तो रिवर्स हो रहा था, तू देखता है क्या? गाड़ी का नंबर नोट करो और पुलिस को बुलाओ। जी साहब। 2 ದಿನ ಜೈಲಲ್ಲಿ ಇದ್ರೆ ಆಮೇಲೆ ಬುದ್ಧಿ ಬರುತ್ತೆ ನಿನಗೆ. अरे भाई पुलिस की जरूरत क्या है भाई? गाड़ियाँ आपस में लगी है, थोड़ा सा एक्सीडेंट हुआ है, और क्या हुआ है? ಏನಪ್ಪ ಏನೇನ ಆಗ್ತಿದೆ? ಅವ್ನು ನಮ್ ಸಿಕಂದರ್ಗೆ ಹೊಡಿತಿದ್ದಾನ ಕಣೋ, ನನ್ನ ಮಕ್ಕಳ. ಏನಾಯ್ತು? ಏನ್ ನಡೀತಿದೆ ಅಲ್ಲಿ? ಅಯ್ಯಪ್ಪ, ನೀನ್ ಯಾಕೆ ಅವ್ರಿಗೆ ಹೊಡೆದೆ? ಬೇಗ ಬೇಗ ಹಾಸ್ಪಿಟಲ್ಗೆ ಜಾವ. ಆಗ್ರಾ ಹೋಗೋ. ಏನಿಲ್ಲ ಅಣ್ಣ, ಇನ್ನೇನು ಬೇಗ ಸತ್ತೋಗ್ತಾರೆ. ನಿನಗೆ ಏನೋ ಪ್ರಾಬ್ಲಮ್ ಇಲ್ಲಿ, ಅವ್ರದ್ದೇನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಅವರೇ ನೋಡ್ಕೋತಾರೆ. ನಾನು ಹೊಡೆದಿದ್ದ ತಪ್ಪಾಯ್ತಾ? ಸಿಕಂದರ್ ನಿನ್ ಫ್ರೆಂಡ್ ಆದ್ರೆ ನನಗ್ ಫ್ರೆಂಡ್ ಅಲ್ವಾ? ಹೇಗೋ ಒಂದು ಕೊಲೆ ಕೇಸ್ ಅಂತೂ ಕನ್ಫರ್ಮ್ ಆಯ್ತು. ಅವನೇನಾದ್ರೂ ಸತ್ರೆ ಅದು ಕೊಲೆ ಕೇಸ್ ಆಗುತ್ತೆ. ನಾನೇ ಕೊಲೆ ಮಾಡಿದ್ದೀನಿ ಅಂತ ಯಾರು ನೋಡಿದಾರ? ನಾನ್ ನೋಡಿದ್ದೀನಲ್ಲ, ನಾನೇ ಸಾಕ್ಷಿ, ನಾನ್ ನಿಜಾನೇ ಹೇಳೋದು. ನೀವೆಲ್ಲ ಒಂದು ಏನ್ ಓಡ್ ಹೋಗಿ ಬಚ್ಚಿಟ್ಕೋತೀಯಾ? ನಾನೇ ಓಡ್ ಹೋಗ್ಲಿ, ನಾನ್ ಮಾಡಿರೋ ಸಮಸ್ಯೆನ ನಾನೇ ಬಗೆಹರಿಸ್ತೀನಿ. ಕುಮಾರ್, ಸಿಕಂದರ್ ಬಾಯ್ನ ಹೊರಡೋದು ಕೇಳು, ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ. ಬಾಯ್. ಸಿಕಂದರ್ ಬಾಯ್, ತುಮ್ ಜಾವ್. ಏನಾಯ್ತ್ರಿ? ಈ ತರ ಸಂಬಂಧಿಕರು ಇನ್ನೂ ಎಷ್ಟು ಜನ ಇದ್ದಾರೆ, ಅವನಿಂದ ನಮ್ ನೆಮ್ಮದಿನೇ ಹಾಳಾಗೋಯ್ತು. ಅಲ್ಲ ಅತ್ತೆ ಮಗಳ, ನೀನ್ ಇವನ್ ಜೊತೆ ಹೆಂಗಮ್ಮ ಸಂಸಾರ ಮಾಡ್ತೀಯ? ಛೇ,
ಅದೇನ್ ಮನ್ಸನೋ ಇವನು. ಪ್ರೀತಿಯ ಅಣ್ಣನಿಗೆ ನಾನು ಹೋಗ್ತಿದ್ದೀನಿ. ಜೀವನ ಪೂರ್ತಿ ಜೈಲಲ್ಲೇ ಕಳೆದಿರೋ ನನಗೆ ಮತ್ತೆ ಜೈಲ್ಗೆ ಹೋಗೋದಿಕ್ ಬೇಜಾರಿಲ್ಲ. ನಿನಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ನಾನು ಮಾಡಿರೋ ತಪ್ಪನ್ನ ನಿನ್ ಮೇಲೆ ಹಾಕೊಂಡು ನನ್ನನ್ನು ಕಾಪಾಡಬೇಕು. ಅಲ್ಲಿವರೆಗೂ ನಿನ್ ಮನೆನ ನನ್ ಮನೆ ಅನ್ಕೊಂಡು, ನಿನ್ ಮಗಳನ್ನ ನನ್ ಮಗಳು ಅನ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ನೋಡ್ಕೋತೀನಿ. ನೀವು ಪೊಲೀಸ್ನವ್ರಿಗೆ ಸರೆಂಡರ್ ಆದ್ಮೇಲೆ ನಾನು ವಾಪಸ್ ಬರ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಸ್ವಾಮಿ ಅಯ್ಯಪ್ಪ. ಅಯ್ಯೋ ದೇವ್ರೆ. ಅಣ್ಣ ಅಣ್ಣ, ಏನು? ರಾತ್ರಿ ತಲೆಗೆ ಹೊಡೆದಿದ್ನಲ್ಲ, ಅವನು ಇನ್ನೂ ಸತ್ತಿಲ್ಲ. ಬೈಲಿ ಬಾ ಬಾ. ಅಲ್ಲ ನೋಡು, ಅದೇ ಬೋಡ, ಅವನಿನ್ನೂ ಜೀವಂತವಾಗೇ ಇದ್ದಾನೆ. ಅಲ್ಲಿ ನೋಡು, ಇನ್ನೊಬ್ರನ್ನ ಯಾರನ್ನೋ ಕರ್ಕೊಂಡು ಬಂದಿದ್ದಾನೆ. ಇಲ್ಲಿಗೆ ಯಾಕೆ ಬಂದಿರಬಹುದು? ಸೇಡ್ ತೀರ್ಸ್ಕೊಳಕಿರ್ಬೋದು. ತೂತ್ ಬಿದ್ದಿರೋ ತಲೆ ಇಟ್ಕೊಂಡೆ ಇಷ್ಟೆಲ್ಲ ಸ್ಕೆಚ್ ಆಗ್ತಿದ್ದಾನೆ ಅಂದ್ರೆ ಪೊಲೀಸ್ ಹತ್ರ ಹೋಗಿರಲ್ಲ. ಇವತ್ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು. ಹುಷಾರಣ. ಎಲ್ಲೋಗ್ತಿದ್ಯಾ? ತುಂಬಾ ಚೆನ್ನಾಗಿದೆ. ಎಲ್ಲದನ್ನು ನಂತಲ್ಲೇ ಕಟ್ಬಿಟ್ಟು ನೀನ್ ಮಾತ್ರ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯಾ? ಇಲ್ಲ ಇಲ್ಲ, ನಾನ್ ನಿನ್ನ ಏಪ್ರಿಲ್ ಫುಲ್ ಮಾಡೋಣ ಅಂತ ನೋಡ್ದೆ, ನೀನ್ ಆಗ್ಲಿಲ್ಲ. ಏನು ಸೆಪ್ಟೆಂಬರ್ ಅಲ್ಲ? ಏನ್ ಲೆಟರ್ ಅದು? ನಿಮ್ ಮಾವನ್ ಮಗನ್ ಲವ್ ಲೆಟರ್. ಓದು. ಏನು ಇಲ್ಲ ಅತ್ತೆ ಮಗಳೇ, ಕವಿತೆ ಬರ್ದಿದೆ, ಕವಿತೆ. ನೀ ನಂಗೆ ನೋಡಬೇಡ ಅತ್ತೆ ಮಗಳೇ. ಛೇ, ನನ್ಗೆ ಹಾಲ್ ಕರಿಯೋದು ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ಬಂದು ಕರೆದು ನೋಡು. ಆಸೆ ಏನೋ ಇದೆ. ನಾನೇನಾದ್ರೂ ಇಡಬಾರ್ ಜಾಗದಲ್ಲಿ ಕೈ ಇಟ್ರೆ ಅದು ಒದಿಬಾರ್ ಜಾಗದಲ್ಲಿ ಒದಿಯುತ್ತೆ. ಅದಕ್ಕೆ ಹುಷಾರಾಗಿರ್ಬೇಕು. ಊಟ ವೇಸ್ಟ್ ಮಾಡಬಾರ್ದು, ಫುಲ್ ತಿನ್ಬೇಕು. ನನ್ ಮುದ್ದು ಬಂಗಾರ ತಾತ ನಿನಗೋಸ್ಕರ ಏನೋ ತಂದಿದ್ದಾನೆ. ಚಾಕ್ಲೇಟಾ? ಏನು ಅಂದ್ರೆ ಮಾವನ? ಅಣ್ಣ, ನಿನ್ನ ಹತ್ರ ಪಂಚ ಇದೆಯಾ? ಬೀರುಲಿದ್ದ. ಕಟ್ಟು ಕಟ್ಟು ತೊಟ್ಟಿದೆ. ಶರ್ಟ್ ಸಿಕ್ತಾ? ಅಣ್ಣ, ಗಂಧ ಎಲ್ಲಿದೆ? ಅದು ಅಲ್ಲಿದ್ದ. ಓಹೋಪ್ಪ, ಬಂದ್ಬಿಟ್ಟಿದ್ದೀರಾ? ಜೀಪಲ್ಲಿರೋ ಥಿಂಗ್ಸ್ನೆಲ್ಲ ಒಳಗಡೆ. ನಿಧಾನ ನಿಧಾನ. ಬನ್ನಿ. ಹೌದು, ಏನಿದಲ್ಲ? ಎಲ್ಲ ನಮ್ ತೋಟದಲ್ಲೇ ಬೆಳೆದಿದ್ದು. ಬಾಳೆಹಣ್ಣು, ತೆಂಗಿನಕಾಯಿ. ಆಶೀರ್ವಾದ ಮಾಡಿ ಮಾವ. ನೀನೇನಕ್ಕೆ ಇಲ್ಲಿಗೆ ಬಂದೆ? ಕಾಶಿಗೆ ಹೋಗ್ಬೇಕಾದ್ರೆ ಹಂಗೆ ಸುಮ್ನೆ ಇಲ್ಲಿ ಬಂದೆ. ಕಾಶಿಗೆ ಹೋಗ್ಬರೋದು ತುಂಬಾ ಪುಣ್ಯ ಮಾವ. ನಾನು ನಿಮ್ಮ ಅಸ್ಥಿನೂ ಕೂಡ ಅಲ್ಲೇ ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿನ್ನು ಎಷ್ಟು ದಿನ ಕಾಯ್ಬೇಕೋ ಏನೋ. ಏನಂದ? ಏನೋ ಕುಮಾರ, ಕರ್ದಪ್ಪ, ಇರು ಬಂದೆ. ಹಬ್ಬ ತಪ್ಪಿಸ್ಕೊಂಡ್ಬಿಟ್ಟೆ. ಇವನ್ ಯಾವಾಗ ಬಂದ? 1 ವಾರ ಆಯ್ತಲ್ಲ. ಹೌದು. ನನ್ನ ಮಗ ಇವನ್ ಜೊತೆ ಸೇರಿದ್ರೆ ಒಂದ್ ಕೆಲ್ಸನೂ ಮಾಡಲ್ಲ. ಮಾವ, ನಾನೀಗ ಹಳೆ ಅಯ್ಯಪ್ಪ ಅಲ್ಲ,
ನಾನದು ನಂಬಕ್ ತಯಾರಿಲ್ಲ. ಏನ್ ಮಾವ ನೀವು ಬಾಂಬೆಲ್ ಡಾನ್ ಆಗಿದ್ ನಮ್ ಸೂಪರ್ ಸ್ಟಾರು ಮತ್ತೆ ವಾಪಸ್ ಬಂದು ಆಟೋ ಓಡಿಸ್ಕೊಂಡ್ ಬದ್ಲಾಗ್ಲಿಲ್ವಾ? ಕರ್ನಾಟಕದಲ್ಲಿ ಡಾನ್ ಆಗಿದ್ದೋನು ಅವ್ನ್ ತಂಗಿಗೋಸ್ಕರ ಟ್ಯಾಕ್ಸಿ ಓಡಿಸ್ಕೊಂಡ್ ಬದ್ಲಾಗ್ಲಿಲ್ವಾ? ನಾನು ಅದೇ ತರ ಬದ್ಲಾಗ್ಬಿಟ್ಟೆ. ತುಂಬಾ ಸಾಫ್ಟ್ ಆಗ್ಬಿಟ್ಟಿದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ನೀನ್ ನನ್ನ ಮನ್ಸನ್ ಗೆದ್ಬಿಟ್ಟೆ ಕಣೋ. ನೀವು ನಿಮ್ ಮಗಳನ್ನ ನಾನು ಕೊಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ದೀರಾ ಅಲ್ವಾ? ಆ ತರದ್ದು ಒಂದ್ ಸಂದರ್ಭ ಬರುತ್ತೆ, ಬೇಜಾರ್ ಮಾಡ್ಕೋಬೇಡಿ. ಇವನು ನಿಜವಾಗ್ಲೂ ಬದಲಾಗಿದ್ದಾನೆ ಅನ್ಕೊಂಡೆ, ಆದ್ರೆ ಹಾಗಾದ್ರೆ ಊರ್ ಜಾತ್ರೆ ಎಲ್ಲ ಮುಗಿಸ್ಕೊಂಡೇ ಹೋಗಿ. ಹೌದಾ? ಅದಕ್ಕೆ ತಾನೇ ಇಲ್ಲಿಗೆ ಬಂದಿರೋದು. ಹಾ, ಒಳ್ಳೇದು ಒಳ್ಳೇದು. ಈ ಊರಲ್ಲೇ ಹುಟ್ಟಿ ಈ ಊರಲ್ಲೇ ಬೆಳೆದು ಈ ಊರಿಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಿರೋ ಪಾಪಣ್ಣನ ದೊಡ್ಡ ಮಗ ಮರಿ ಪಾಪಣ್ಣ. ಈ ಪಾಪಣ್ಣನ ಮಗ ಕುಮಾರ್ ಬಗ್ಗೆ ಹೇಳ್ತಿರೋದು ಇವಾಗ. ಅವರು ಮಿಮಿಕ್ರಿ ಮಾಡಲು ಬರುತ್ತಿದ್ದಾರೆ, ಅವರಿಗೆ ಸ್ವಾಗತ. ಈಗ ಸಿನಿಮಾ ತಾರೆಗಳನ್ನ ನಿಮ್ಮ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ. ಮೊದಲನೇದಾಗಿ ಕನ್ನಡದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಈಗ ನಿಮ್ಮನ್ನು ಮನರಂಜಿಸಲು ಬರುತ್ತಿದ್ದಾರೆ. ಈಗ ನೋಡಿ. ಇನ್ನೊಬ್ಬ ಅತ್ಯುತ್ತಮ ನಟ, ಎದುರಾಳಿಗಳ ಇಲ್ಲದ ಎಲ್ಲರೂ ಪ್ರೀತಿಸುವಂತ ಕನ್ನಡದ ರೆಬಲ್ ಸ್ಟಾರ್, ಬೆಳ್ಳಿತೆರೆಯ ನಕ್ಷತ್ರ ಇದೋ ನಿಮ್ಮ ಮುಂದೆ ಬರ್ತಿದ್ದಾರೆ. ಯಾಕೆ ಬಲ್ಬಲ್ ಮಾತಾಡಕ್ಕಿಲ್ವಾ? ನನಗೇನಾಗಿದೆ? ನೋಡಕ್ ಚೆನ್ನಾಗಿಲ್ವಾ? ನನ್ನನ್ ಬಿಟ್ಟು ಯಾರನ್ನ ಮದ್ವೆ ಆಗ್ತೀಯ ನೀನು? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದೀಗ ಇಲ್ಲಿ ಬರ್ತಿರೋದು ಅತ್ಯುತ್ತಮ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಥ್ಯಾಂಕ್ ಯು ಥ್ಯಾಂಕ್ ಯು. ಇವಾಗ ಬರ್ತಿರೋದು ನಮ್ಮ ಕನ್ನಡದ ಅಚ್ಚುಮೆಚ್ಚಿನ ಹಾಸ್ಯ ನಟ ಸಾಧು ಕೋಕಿಲ್. ನೀವೆಲ್ಲರೂ ನೋಡಿ ಆನಂದ ಪಡಿ, ಅವರ ಹಾಸ್ಯಗಳನ್ನು ನೋಡಿ ಮನರಂಜಿಸಿ. ನಮ್ಮನ್ನು ಹುಡ್ಕೊಂಡು ಅವ್ರು ಬಂದ್ಬಿಟ್ರು ಅಣ್ಣ. ಹೌದು, ಇಲ್ಲೇ ಹುಡುಕ್ತಿದ್ದಾರೆ, ಇಲ್ಲೇ ಬಂದ್ಬಿಟ್ರು ಅಣ್ಣ. ಈಗ ನಿಮ್ಮ ಮುಂದೆ ಬರ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೇ, ನೀವ್ಯಾಕೆ ಇವನ್ನ ಹೀಗೆ ಹೊಡಿತಿದ್ದೀರಾ? ಅದೇನಾದ್ರು ಮಾತಾಡಿ ಬಗ್ಗೆ ಹರಿಸೋಣ. ಏನೋ ಗೊತ್ತಿಲ್ಲದೆ ನಡೆದ್ಬಿಟ್ಟು. ಅಯ್ಯಪ್ಪ, ಅಣ್ಣ ಅಣ್ಣ ಬಾ ಅಣ್ಣ. ಛೇ, ಅವ್ರೆಲ್ಲಿ ಕಾಣ್ತಾನೆ ಇಲ್ವಲ್ಲ. ಆ ರೌಡಿಗಳ ಹಿಂದೆ ನೀವೇನಕ್ಕೆ ಹೋಗ್ಬೇಕಾಗಿತ್ತು? ನಾವು ಟೀ ಕುಡಿಯಕ್ ಹೋಗಿದ್ವಿ. ನೀವ್ಯಾಕೆ ಹೊರಗೆ ನಿಂತಿದ್ದೀರಾ? ಏನಿಲ್ಲ, ಸಮಸ್ಯೆ ಆಗಿದೆ. ನೀವು ಬಂದ್ರೆ ಗೊತ್ತಾಗತ್ತೆ. ನೀವು ಒಂದ್ಸಲ ಅಲ್ಲಿ ಬಂದ್ ನೋಡಿ. ಯಾರೋ ಬಾಗ್ಲು ಹೊಡೆದು ಒಳಗಡೆ ಹೋಗಿದ್ದಾರೆ. ಯಾರಿಗೆ ಮಾಡಿರ್ಬೋದು? ಕಳ್ಳ ಇರ್ಬೇಕು. ಇನ್ಯಾರು ಮಾಡ್ತಾರೆ ಇದನ್ನೆಲ್ಲ? ಕಳ್ರೆ ಮಾಡಿರ್ತಾರೆ. ನೋಡ್ಕೊಂಡು ಹೋಗಪ್ಪ, ಹುಷಾರು.
ದುಡ್ಡು ಕಾಣಿಸ್ತಾ ಇಲ್ಲ, ಎಲ್ಲ ಬಂಕಿನ ದುಡ್ಡು. ಈಗ ಯಜಮಾನರು ಕೇಳಿದ್ರೆ ಏನು ನಾನು ಹೇಳೋದು? ಹೇಳಿದ್ನಲ್ಲಣ್ಣ, ಕಳ್ಳನೇ ಬಂದಿರ್ತಾನೆ. ಏನು ಅಂದ್ರೆ ಈ ದುಡ್ಡು ನಾನು ಅಕ್ಕಿ ಡಬ್ಬದಲ್ಲಿಟ್ಟಿದ್ದೆ ಸದ್ಯ. ಅಕ್ಕಿ ಡಬ್ಬದಲ್ಲಿ ಇಟ್ಟಿದ್ಯಾ? ಹಾ. ಕಳ್ಳನ್ಗೆ ಅಷ್ಟೆಲ್ಲ ಬುದ್ಧಿ ಇರಲ್ಲ ಬಿಡು. ಅತ್ತೆ ಮಗಳಿಗೂ ಒಳ್ಳೆ ತಲೆ ಇದೆ. ಅವನಿಲ್ಲಿ ಏನೋ ಹುಡುಕೊಂಡೇ ಬಂದಿರ್ತಾನೆ. ಕರೆಕ್ಟ್. ಯಾವ್ದಕ್ಕೂ ನಾಳೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬೋಣ. ಏನು ಏಂತ್ಗೆ? ಏನು ಕಳ್ತನ ಆಗಿಲ್ಲ ಅಂದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಯಾಕೆ? ಹುಡುಕ್ತಾ ಇರೋರು ಸಿಗ್ಲಿಲ್ಲ ಅಂದ್ರೆ ಸಿಕ್ಕಿರೋರ್ನೆ ಕಂಬಿ ಹಿಂದ್ಗಡೆ ಹಾಕ್ತಾರಣ್ಣ ಪೊಲೀಸು. ಏನೇ ಇದ್ರು ನಾವು ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ. ಆ 32 ಸ್ಟ್ರಾಂಗ್ ಆಗಿರೋದಕ್ಕೆ ತಪ್ಪಿಸ್ಕೊಂಡೆ, ಇಲ್ಲ ಅಂದ್ರೆ ಕಷ್ಟ ಆಗಿರೋದು. ಅಣ್ಣ, ಅಲ್ಲಿ ಪೊಲೀಸ್ ಜೀಪ್ ಬಂದು ನಿಂತ್ಕೊಂಡಿದೆ. ಇಲ್ಲಿ ನೋಡು, ಅವ್ರು ಈ ಕಡೆ ಬಂದ್ರೆ ನಾನು ಓಡೋಗ್ಬಿಡ್ತೀನಿ. ನೀನು ನನ್ನ ಹಿಂದ್ಗಡೆನೆ ಓಡ್ ಬಂದ್ಬಿಡು. ನಾನು ಯಾಕೆ ಕೊಡ್ಬೇಕು? ಅದು ಸರಿ. ನೆನ್ನೆ ರಾತ್ರಿ ನಾವಿಬ್ರು ಸೇರಿ ತಾನೆ ಅವನನ್ನ ಕೊಲೆ ಮಾಡಿದ್ದು. ನಾವು ಕೊಂಡ್ವಾ? ಓ ಬಂದ್ರು. ಹಿಡೀರಿ ಅವನ್ನ. ಎಲ್ಲೋಡಕ್ತಾರೆ? ಅಲ್ಲೇ ಅವನ್ ಯಾಕೆ ಓಡೋಗ್ತಾ ಇದ್ದಾನೆ? ಗೊತ್ತಿಲ್ಲ ಸರ್. ಎಲ್ಲೋ ಓಡೋಗ್ತಾನೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ನಾವೇ ಸ್ಟೇಷನ್ ನೇರವಾಗಿ ಬಂದು ಕಂಪ್ಲೇಂಟ್ ಕೊಡೋಣ ಅಂತಿದ್ವಿ. ಅರೆ ನಮ್ ಗಂಗಾಧರ್, ನೀವ್ ಯಾವಾಗ ಬಂದ್ರಿ? ಓ, ಮಗಳು ಯೋಗಕ್ಷೇಮ ವಿಚಾರಿಸೋಣ ಅಂತ ಬಂದ್ರಾ? ಸರಿ, ನಿಮ್ ಮಗಳಲ್ಲಿ ನಾವು ಇನ್ನೊಂದ್ಸಲ ಭೇಟಿ ಆಗೋದು ಇದೆ. ಏನಪ್ಪ ಗಂಗಾಧರ, ನಿನ್ನ ಮಗನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ. ಅದೇನೋ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೆ. ನಿನ್ನೆ ರಾತ್ರಿ ಇಲ್ಲಿ ಕಳ್ತನ ಆಗಿದೆ. ಏ ಮಾರ, ಕಂಪ್ಲೇಂಟ್ ಬರ್ಕೋ. ಏನೋ ಸಿಕ್ಕಿದ್ನಾ? ತಪ್ಪಿಸ್ಕೊಂಡು ನೋಡ್ಬಿಟ್ಟ ಸರ್. ಅವನ್ ಬರ್ತಾನೆ, ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗ್ತಾನೆ. ಏನ? ಮೊದ್ಲು ಇವನೇ ತಕೊಡ್ರು. ಸರ್, ನಾನು ಏನ್ ತಪ್ಪು ಮಾಡ್ದೆ? ಅದನ್ನೆಲ್ಲ ಸ್ಟೇಷನ್ ಹೇಳ್ತೀನಿ. ಹತ್ತ ನೀನು. ಏನ್ ಸರ್ ಮಾಡ್ತಾ ಇದ್ದೀರಾ ನೀವು? ಏನೋ ಮುಖ ನೋಡ್ತೀಯ? ಹತ್ತೋ ಗಾಡಿನ, ಹತ್ತೋ. ಹತ್ರಿ ಒಳಗಡೆ ಹತ್ತು. ಒಳಗೆ ನೀನ್ ಇಲ್ಲೇ ಇರಮ್ಮ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ನನಗ್ ಗೊತ್ತಿರೋ ಹಾಗೆ ಯಾರು ಆ ತರ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ. ಒಂದ್ ವೇಳೆ DSPಗೆ ಆಂಟಿ ಸ್ಕ್ವಾಡ್ ಕನೆಕ್ಷನ್ ಇರೋದ್ರಿಂದ ಹಾಗ್ ಮಾಡಿರ್ಬೋದು. ನೀವೊಂದ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ. ಆ ಶೇಖರ್ನ ನೀವು ಅಳಿಯ ಅಂತ ಹೇಳಿದ್ರಿ ಅಲ್ವಾ? ಹೌದು. ಮದ್ವೆಯಾಗಿ ಎಷ್ಟು ವರ್ಷ ಆಯ್ತು? 9 ವರ್ಷ ಆಯ್ತು. ಯಾಕೆ ಸರ್? ಅವ್ರೇನಾದ್ರೂ ಕ್ರಿಮಿನಲ್ ಕೇಸ್ಗೆ ಸಂಬಂಧಪಟ್ಟಿದಾರಾ? ಅದೆಲ್ಲ ಇಲ್ಲ ಸರ್. ನಮ್ಮ ಮಳಿಮಯ್ಯ ಆ ರೀತಿ ಕೆಲ್ಸಗಳಿಗೆ ಯಾವುದಕ್ಕೂ ಹೋಗೋದಿಲ್ಲ ಸರ್. ಸರಿ, ನಾ ವಿಚಾರಿಸ್ತೀನಿ. ಹೇಳು. ಅಯ್ಯೋ ಸರ್, ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ನೀವು ನಂಬಿ. ಆ ಹಿಂದಿ ಅವ್ರ ಜೊತೆ ಗಲಾಟೆ ಮಾಡಿದ್ದು ನಾನಲ್ಲ, ಅವರು ಬೇಕು ಅಂತ ಮಾಡ್ಲಿಲ್ಲ. ಪರಿಸ್ಥಿತಿ ಹಾಗೆ ಮಾಡಿಸ್ತು ಸರ್. ಅದು ಬಿಟ್ರೆ ಆ ಹಿಂದಿ ಅವನಿಗೆ ನಿನಗೆ ಬೇರೆ ಯಾವ ಸಂಬಂಧನೂ ಇಲ್ಲ. ಇಲ್ಲ ಸರ್. ನೀನ್ ಲೆಫ್ಟ್ ಹ್ಯಾಂಡಾ? ಏನು ಸರ್? ನೀನ್ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀಯಾ ಅಂತ ಕೇಳಿದೆ. ಹಾಗಾದ್ರೆ ನೀನ್ ಲೆಫ್ಟ್ ಹ್ಯಾಂಡರ್ ಅಲ್ಲ. ಸರಿ, ನಿನ್ ಹೆಸರು, ಅಡ್ರೆಸ್ ಇದರಲ್ಲಿ ಬರೀ. ನೀನು ಮುಂಬೈನಲ್ಲಿ ಎಷ್ಟು ವರ್ಷ ಇದ್ದೆ? ನಾನು ಮುಂಬೈಗೆ ಹೋಗೇ ಇಲ್ಲ ಸರ್. ಪಾಕಿಸ್ತಾನ್ ಟೆರರಿಸ್ಟ್ಗೂ ನಿನಗೂ ಏನ್ ಸಂಬಂಧ? ಟೆರರಿಸ್ಟ್ಗಳ? ಏನ್ ಸರ್, ಏನೇನೋ ಹೇಳ್ತಾ ಇದ್ದೀರಾ? ಅದನ್ನೇ ಹೇಳ್ತೀಯಾ?
ನೀನು ಮುಂಬೈಯಲ್ಲಿ ಇದ್ದೆ, ನಿನಗೂ ಟೆರರಿಸ್ಟ್ಗೂ ಸಂಬಂಧ ಇದೆ, ಅದನ್ನ ನಿನ್ನ ಬಾಯಲ್ಲೇ ಹೇಳಿಸ್ತೀನಿ. ಏನಯ್ಯ? ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂತು ಸರ್. ಇವ್ರು ಇದುವರೆಗೂ ತಮಿಳ್ನಾಡು ಬಿಟ್ಟು ಹೊರಗಡೆ ಹೋಗಿಲ್ಲ ಸರ್. ಆದ್ರೆ ಕೆಲವು ದಿನಗಳ ಹಿಂದೆ ಇವ್ರು ಫಾರೆಸ್ಟ್ ಅಲ್ಲಿ ಕೆಲಸ ಹುಡುಕ್ತಿದ್ರು ಅಂತ ಗೊತ್ತಾಯ್ತು. ಐ ಆಮ್ ಅಹಮದ್ ಶಾ. ಸಾರಿ, ಇವನು ನೀವು ಹುಡುಕ್ತಿರೋನಲ್ಲ ಅಂತ ನನಗೆ ಅನಿಸ್ತಿದೆ. ಹಿ ಈಸ್ ಅ ರೈಟ್ ಹ್ಯಾಂಡರ್. ಐ ವಾಂಟ್ ಟು ಸಿ ಹಿಮ್. ಯಸ್, ಇಟ್ಸ್ ಹಿಮ್. ಇದು ನಾವು ಮಾಡಿರೋ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಚೆಕ್ ಮಾಡಿ ನೋಡಿ. ಇದು ರಾಜಾ ಬಗ್ಗೆ ಮುಂಬೈ ಪೊಲೀಸ್ ಅವ್ರು ಮಾಡಿರೋ ಕೇಸ್ ಫೈಲ್. ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ 2007 ನವೆಂಬರ್ 25ಕ್ಕೆ ರಾಜಾ ಪೊಲೀಸ್ ಎನ್ಕೌಂಟರ್ ಕೊಲೆ ಆಗಿದ್ದಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವನ್ ಬಾಡಿಯಿಂದ ಈಚೆ ತೆಗೆದಿರೋದು 13 ಬುಲೆಟ್ಸ್. ಒಂದೇ ತರ ಇಬ್ರಾ? ಐ ಕಾಂಟ್ ಬಿಲೀವ್ ಇಟ್. ಎನಿವೇ, ಐ ವಾಂಟ್ ಟು ಟಾಕ್ ಟು ಹಿಮ್. ಸರ್, ಕಸ್ಟಡಿಯಲ್ಲಿ ಅವನಿಗೆ ಏನಾದ್ರೂ ಆಗೋದ್ರೆ? ಜೀವ ತೆಗೆದೆ ವಿಚಾರಣೆ ಮಾಡೋ ಟೆಕ್ನಿಕ್ ಪೊಲೀಸರಿಗಿಂತ ನನಗ್ ಚೆನ್ನಾಗಿ ಗೊತ್ತು. ಶಾ, ಅಹಮದ್ ಶಾ. ನೀವು ಯಾರು ಅಂತ ಗೊತ್ತಿಲ್ಲ ಸರ್. तू मुझे इतना जल्दी भूलने की वक्त ನನಗೆ ಹಿಂದಿ ಬರೋದಿಲ್ಲ. नहीं, तू हिंदी जानता है और मुझे भी. खालिद, खालिद. ಐ ಆಮ್ ರಿಯಲಿ ಸಾರಿ. ನಾನು ಹುಡುಕ್ತಾ ಇರೋ ವ್ಯಕ್ತಿ ಇವನಲ್ಲ. ನನಗೆ ಗೊತ್ತಿರೋ ರಾಜ ಇಷ್ಟೊಂದು ತಾಳ್ಮೆಯಿಂದ ಇರಲ್ಲ. ಯಾರಾದರೂ ಅವನ ಮೇಲೆ ಕೈ ಇಟ್ರೆ ಸಿಡಿದು ಹೇಳೋ ಸಿಂಹತ್ತರ ಆಗ್ತಾನೆ ಆ ರಾಜ. ಜಸ್ಟ್ ಲಿವ್ ಹಿಮ್. ಇವನ್ ಪಾಪ ಸರ್. ನಿನ್ನ ಮೇಲಧಿಕಾರಿಗಳಿಗೆ ಇವನ್ ಜೀವಕ್ಕೆ ಏನ್ ಬೆಲೆ ಆಗುತ್ತೋ ಅದನ್ನ ಕೊಟ್ಟೇನೆ ನಾನಿಲ್ಲಿಗೆ ಬಂದಿದ್ದು. ಯೋ, ಇಲ್ಲಿ ಬಾಯ್ಲಿ. ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇನ್ನೊಂದ್ಸಲ ವಿಚಾರಿಸೋದಕ್ಕೆ ನಿಮ್ಮ ಮನೆಗೆ ಬರ್ತೀನಿ. ಈಗ ನೀನು ಮನೆಗೆ ಹೋಗು. ನನಗೆ ಗೊತ್ತು ಸರ್. ಆ ಹಿಂದಿಯವರು ಸೇಡ್ ತೀರಿಸ್ಕೊಂಡ್ರು. ಅವ್ರ ಕಡೆಯವ್ರ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಇರ್ತಾರ? ಅದರಲ್ಲೂ ನನ್ನಂತ ಸಾಧಾರಣ ಮನುಷ್ಯನ್ಗೆ ಪೊಲೀಸು ಸಿಸ್ಟಮು ಕೈ ಹಿಡಿಯಲ್ಲ. ಸ್ವಲ್ಪ ನಿಂತ್ಕೋ. ಇದ್ರ ಬಗ್ಗೆ ಮೇಲಧಿಕಾರಿಗೆ ಕಂಪ್ಲೇಂಟ್ ಮಾಡಕ್ ಹೋದೆ ಅಂತ ಅನ್ಕೋ, ನಿನ್ ಕತೆ ಮುಗೀತು ಅನ್ಕೋ. ನನ್ನ ಕಂಪ್ಲೇಂಟ್ ಎಲ್ಲ ಏನು ಕೊಡೋದಿಲ್ಲ ಸರ್. ನೀವು ಟೆನ್ಷನ್ ಮಾಡ್ಕೋಬೇಡಿ. ಯೋ, ಅವನ್ನ ಕರ್ಕೊಂಡೋಗಿ ಮನೆಗೆ ಬಿಡೋ.
ಏನಾಯ್ತ್ರಿ? ಹಾ ಏನೂ ಇಲ್ಲ. ಯಾರು ಅಂತ ಅಂದ್ಕೊಂಡು ನನ್ನನ್ನ ಕರ್ಕೊಂಡು ಹೋದ್ರು. ನಾನು ನಿರಪರಾಧಿ ಅಂತ ಗೊತ್ತಾದ್ಮೇಲೆ ನನ್ನನ್ನ ಬಿಟ್ಬಿಟ್ರು ಅಲ್ವಾ ಸರ್? ಸ್ವಲ್ಪ ನಿಂತ್ಕೊಳ್ಳಿ ಸರ್. ಒಂದು ವೇಳೆ ನನ್ನ ಮಗನಿಗೆ ಈ ಪರಿಸ್ಥಿತಿ ಬಂದಿದ್ದಿದ್ರು ನಾನು ಸಹಿಸ್ಕೋತಿದ್ದೆ, ಯಾಕಂದ್ರೆ ಅವನು ತಪ್ಪು ಮಾಡಿದ್ದ. ಆದ್ರೆ ಇವನು ಆ ದೇವರು ಕೊಟ್ಟಿರುವಂತ ವರ ಸರ್. ಇವನು ಏನ್ ತಪ್ಪು ಮಾಡಿದ್ದಾನೆ ಅಂತ ನಿಮ್ಗೆ ಯಾರೂ ಸಿಗ್ಲಿಲ್ವಾ? ಆ ದೇವರಿದ್ದಾನೆ ಸರ್. ಬನ್ನಿ. ಯಾಕಮ್ಮ ಇನ್ನು ಮಲ್ಗೆ ಇಲ್ಲ? ನನಗೆ ಭಯ ಆಗ್ತಿದೆ ಅಪ್ಪ. ಯಾಕೆ ಭಯ ಪಡ್ತೀಯಾ? ಮತ್ತೇನು ಪೊಲೀಸ್ ಬರ್ತಾರ ಅಪ್ಪ? ಇನ್ಮೇಲೆ ಪೊಲೀಸ್ ಬರೋದಿಲ್ಲ, ನೀನ್ ಮಲ್ಕೋ. ನೀನೇ ಅಳ್ತಾ ಇದ್ರೆ ಮಗು ಹೆದರೋದಿಲ್ವಾ? ನಾನು ಅವಾಗ್ಲೇ ಹೇಳ್ದೆ ತಾನೆ ನನ್ನಿಂದನೇ ಓಡ್ ಬನ್ನಿ ಅಂತ. ಅಲ್ಲೇ ನಿಂತಿದ್ರೆ ಪೊಲೀಸ್ ಕೆಲ್ಸ ಸಿಕ್ಕಾಕೊಂಡ್ರಾ? ಅರೆ ಮಾವ ಇನ್ನು ಹೋಗಿಲ್ವಾ? ಓಡೋಗಿದ್ದ ತಾನೆ, ಹೋಗು. ಮಾವ ಸುಮ್ನೆ ಇರೋ. ಇವನ್ನ ನಮ್ ನೆಂಟ್ರು ಯಾರು ಸೇರಿಸ್ಲೇಬಾರ್ದು ಅಂತದ್ ನಾನೇನ್ ಮಾಡ್ದೆ? ಮೊದ್ಲು ನನ್ನ ಮಗನ್ನ ಹಾಳು ಮಾಡ್ದೆ. ಅದ್ ಸಾಲ್ದು ಅಂತ ನನ್ನ ಮಗಳ ಜೀವನ ಹಾಳು ಮಾಡಕ್ ಬಂದಿದ್ಯಲ್ವಾ? ನಾನು ಆತರ ಮಾಡಿದ್ದೆ ಅಣ್ಣನ್ಗೋಸ್ಕರ. ಅದ್ರಲ್ಲಿ ತಪ್ಪೇನಿದೆ? ನಾನು ಹೋಗ್ತೀನಿ. ನಾಳೆ ಬೆಳಿಗ್ಗೆ ಮೊದಲನೇ ಬಸ್ಗೆ ಹೋಗ್ತೀನಿ. ಅದೆಲ್ಲ ಆಗಲ್ಲ, ಈಗ್ಲೇ ಹೋಗ್ಬೇಕು. ಬಿಡಿ ಮಾವ, ಆಗಿದ್ದೇನೋ ಆಗೋಯ್ತು. ಇಷ್ಟೊತ್ನಲ್ಲಿ ಹೋಗು ಅಂದ್ರೆ ಎಲ್ಲಿ ಹೋಗ್ತಾನೆ ಇವನು? ಮಾವನ್ ಮಗಳೇ, ಊಟ ನೆನ್ನೆದಿದ್ರು ತಗೊಂಡ್ ಬಾ, ಪರವಾಗಿಲ್ಲ. ಹೊಟ್ಟೆ ತುಂಬಾ ಹಸುವಾಗ್ತಿದೆ. ನಾವೆಲ್ಲರೂ ಊರಿಗೆ ಹೋಗಿ ಬರ್ತೀವಿ. ಹೋಟೆಲ್ನ ನಾನು ಬಂದ್ಮೇಲೆ ಓಪನ್ ಮಾಡೋಣ. ಈ ಒಡೆದು ಹೋಗಿರೋ ಗ್ಲಾಸ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿಸ್ಬಿಡು. ನಾಳೆ ಬೆಳಿಗ್ಗೆನೆ ಹೊಸ ಮ್ಯಾನೇಜರ್ ಚಾರ್ಜ್ ತಗೋತಾರೆ. ಹಾಗಾದ್ರೆ ನಾನು ಹೊರಡ್ತೀನಿ. ಗಾಡಿ ತೆಗಿ.
ತಲೆ ಹೊಡೆದಿದ್ದಕ್ಕೆ ಇಡೀ ಕುಟುಂಬನೇ ಸಾಯ್ಸಕ್ ಬಂದಿದ್ದಾರೆ. ನೀವು ನನ್ನ ಪೊಲೀಸ್ಗೆ ಇಟ್ಕೊಟ್ಬಿಡಿ. ನೀವು ಸೇಫ್ ಆಗಿರಿ. ಜೈಲ್ ಒಳಗಡೆ ಇದ್ರೆ ನಾನು ಸೇಫ್ ಆಗಿರ್ತೀನಿ. ಮಾವ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಎಲ್ಲಿ? ಕಮಿಷನರು ನಮ್ಮ ಬಂಕ್ ಓನರ್ ಫ್ರೆಂಡೇನೆ. ಅವ್ರು ಮಾತಾಡಿದ್ರೆ ಕೆಲಸ ಈಸಿಯಾಗಿ ಮುಗಿಯುತ್ತೆ. ನಾನು ಅವ್ರು ನೋಡ್ಕೊಂಡ್ ಬರ್ತೀನಿ. ಸಂಜೆ ಒಳಗ್ ಬರ್ತೀರಾ ಅಲ್ವಾ? ಬಂದ್ಬಿಡ್ತೀನಿ. ನನ್ನ ಬಗ್ಗೆನೂ ಮಾತಾಡಿ, ಇಲ್ಲ ಅಂದ್ರೆ ನನ್ನ ಸಾವು ಕನ್ಫರ್ಮ್. ಹೆದರ್ಕೋಬೇಡಿ. ಇಲ್ಲಿ ಕೇಳಿ ಅಣ್ಣ, PT ಉಷಾ ನಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡು ನನ್ನ ಹಿಂದೆನೆ ಓಡ್ ಬಂದ್ಬಿಡಿ. ಜೂಟ್
ಹಾಗಾದ್ರೆ ನೀನು ಒಪ್ಕೋತೀಯಾ ನೀನೇ ರಾಜ ಅಂತ? ಹೌದು, ನಾನೇ ರಾಜ. ಹತ್ತು ವರ್ಷಕ್ಕೆ ಮುಂಚೆ ಮುಂಬೈ ಪೊಲೀಸವ್ರು ಸಾಯಿಸಿದ್ದ ರಾಜ ನೀನೇನಾ? ನಾನು ಅದೇ ರಾಜನೇ. ಆದರೆ ಇವತ್ತು ನನಗೆ ಹೆಂಡತಿ ಇದ್ದಾಳೆ, ಮಗಳಿದ್ದಾಳೆ, ಮನಸ್ಸಿಗೆ ನೆಮ್ಮದಿ ಇದೆ. ನನ್ನ ಕುಟುಂಬದ ಸಂತೋಷ ಅನ್ನೋ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ ನೀನು ನಿಮ್ಮ ಬಾಸ್ ಪ್ರಯತ್ನ ಮಾಡಿದ್ರೆ ನಿಮ್ಮನ್ನ ಜೀವಂತವಾಗಿ ಹೂತು ಹಾಕ್ಬಿಡ್ತೀನಿ. ಅಣ್ಣ, ನೀವ್ಯಾರು? ಮುಂಬೈಗೆ ಕೆಲಸ ಹುಡ್ಕೊಂಡೋದವನು ಸ್ವಲ್ಪ ದಿನದಲ್ಲೇ ಟ್ಯಾಕ್ಸಿ ಡ್ರೈವರ್ ಆದ.
ಒಂದು ದಿನ किधर जा रहे हो? रुक। उधर ही रुक। साला अबे टैक्सी रुको रुको स्टॉप। पुलिस मेरा पीछे है, गाड़ी सीधे चलो। चलो जल्दी चलो, पुलिस नोड़ फिरे। राइट राइट चलो। हाँ इधर रुको रुको रुको। सुनो, कभी मेरा नजर के सामने आया। ನೀವು ಕನ್ನಡದಲ್ಲೇ ಮಾತಾಡಿ ಸರ್. ಒಬ್ಬ ಕನ್ನಡದವನಿಗೆ ಕನ್ನಡದವ್ರು ಗೊತ್ತಾಗ್ತಾರೆ. ಸರಿ ಸರಿ ಹೋಗೋ. ನೀನ್ ಬರೋದ್ ಲೇಟ್ ಮಾಡೋದ್ ನೋಡಿ ದುಡ್ಡಿನ ಜೊತೆ ಓಡೋದೆ ಅನ್ಕೊಂಡ್ವಿ. नन्हे निंतर अनकोंडिया। स्टॉप इट। धोखा दिया था उन्होंने हमें। पुलिस को खबर किया था पहले से डील के बारे में। पुलिस सीधा अಲ್ಲಿಗೆ ಬಂದಿದ್ರು. ಅವರಿಂದ ತಪ್ಪಿಸ್ಕೊಂಡು ಬರೋಷ್ಟರಲ್ಲಿ ಸಾಕಾಗೋಯ್ತು. वो टैक्सी में मेरा बैग बदल गया। झूठ बोल रहे बॉस। ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಮ ಪಾಡಿಗೆ ನೀವು ನನ್ನ ಬ್ಯಾಗ್ ಎತ್ಕೊಂಡು ಬಂದ್ಬಿಟ್ಟಿದ್ದೀರಾ. ನನಗೆ ಅಂತ ಇರೋದು ಇದೊಂದೇ ಒಂದು ಬ್ಯಾಗ್. ಇದ್ರೊಳಗೆ ಏನಿದೆ ಅಂತ ಗೊತ್ತಾ ನಿನಗೆ? ಏನಾದರೂ ಇರಲಿ ಬಿಡಿ, ನಾನು ಅದನ್ನ ನೋಡಿಲ್ಲ. ಬೇಕಂದ್ರೆ ನೀವು ನೋಡ್ಕೊಳ್ಳಿ. ಹೇಗಾದ್ರೂ 4 ಕಾಸು ಸಂಪಾದನೆ ಮಾಡಬೇಕು ಅಂತ ಬಾಂಬೆಗೆ ಟ್ರೈನ್ ಹತ್ಕೊಂಡು ಬಂದೆ. ಈಗಷ್ಟೇ ಈ ಕೆಲಸ ಸಿಕ್ಕಿದೆ. सुनो, नाम क्या है तुम्हारा? ರಾಜಶೇಖರ್. राजा, हमारे साथ काम करोगे? हमारी काम में थोड़ी सी बेईमानी है, लेकिन हम बेईमानी के काम भी बहुत ईमानदारी से करते हैं। ನನ್ನ ಒಳ್ಳೆತನ ನೋಡಿದ್ಮೇಲೆ ಸೇಠ್ಜಿ ನನಗೆ ಕೆಲಸ ಕೊಟ್ಟರು. ಬೇರೆ ದಾರಿ ಇಲ್ಲದೆ ನಾನು ಅವ್ರ ಜೊತೆ ಕೆಲಸಕ್ಕೆ ಸೇರ್ಕೊಂಡೆ. राजा, ಅವನ ಜಾಗನ ಅವನ್ ಭದ್ರ ಮಾಡ್ಕೊಂಡ. ಬಾಸ್ ಈಗ ನಿನಗಿಂತ ಹೆಚ್ಚಾಗಿ ರಾಜನ್ನೇ ನಂಬ್ತಾರೆ. ವಂಶಿ ಸರ್ಗೆ ಡ್ರೈವರ್ ಆಗಿದ್ದ ಸಿಕಂದರ್ ಭಾಯ್ ಸ್ವಲ್ಪ ದಿನದಲ್ಲೇ ನನಗೆ ಡ್ರೈವರ್ ಆದರು. ಆ ಸಮಯದಲ್ಲಿ ಮುಂಬೈಯಲ್ಲಿ ಸುಮಾರು ಜಾಗಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. The 3 blasts disturbed the Indian city of Mumbai. ಈ ಸ್ಫೋಟಕದಲ್ಲಿ ಕೆಲವರು ಸಾವನ್ನಪ್ಪಿದ್ದಾರೆ, ಇನ್ನು ಕೆಲವರು ಗಂಭೀರ ಗಾಯಗೊಂಡಿದ್ದಾರೆ. ಈ ಸ್ಫೋಟಕದಿಂದ ವ್ಯಾಪಾರಿಗಳಿಗೆ ಮತ್ತು ರೈತರಿಗೆ ತುಂಬಾ ತೊಂದರೆ ಉಂಟು ಮಾಡಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಸರ್ವಿಸ್ ಫ್ರಮ್ ನ್ಯೂ ಡೆಲ್ಲಿ and we got the blast and confirmed that ಅಂಡರ್ ವರ್ಲ್ಡ್ ಡಾನ್ಗಳಿಗೂ ಟೆರರಿಸ್ಟ್ಗಳಿಗೂ ಸಂಬಂಧ ಇದೆ ಅಂತ ತಿಳ್ಕೊಂಡ ಪೊಲೀಸ್ ಕೇಸ್ ಫೈಲ್ ಮಾಡಿದ್ರು. ಎನ್ಕೌಂಟರ್ ಸ್ಪೆಷಲಿಸ್ಟ್ ದೇವಲಾಲ್ ಪಟೇಲ್ನ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ಗೆ ಮೇಲಧಿಕಾರಿಯಾಗಿ ನೇಮಿಸಿದ್ರು. ಜನಗಳ ಸೇಫ್ಟಿಗೋಸ್ಕರ ಹೊಸ ಕಲೆಕ್ಟರ್ ಮಹೇಂದ್ರ ವರ್ಮನ ಅಪಾಯಿಂಟ್ ಮಾಡಿದ್ರು.
ಸರ್ ಇದರಿಂದ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರನ್ನ ಜೀವಂತವಾಗಿ ಹಿಡಿಬೇಕಾಗುತ್ತೆ. ರಾಜಾಬಾಯ್, ಮುಂಬೈ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಚಂದ್ರುಗೆ ಸಂಬಂಧ ಇದೆ ಅಂತ, ಟೆರರಿಸ್ಟ್ಗೂ ಅವ್ರಿಗೂ ಸಂಬಂಧ ಇದೆ ಅಂತ ಸಿಕಂದರ್ ಭಾಯ್ ನನಗೆ ಹೇಳಿದಾಗ ನನಗೆ ನಂಬೋದಕ್ಕಾಗ್ಲಿಲ್ಲ. ಚಂದ್ರು ಕಾ ನಾಮ್ ಜುಡಾ ಹುವಾ. Hi. See. Look at uncle. Do. No, I'll shoot you. Hands up. Now you shoot me. Shoot. Yeah. Oh. Now see this. Yeah. You want this? No. See. Shoot me. ಇದು ಓಕೆನಾ? ಎಕ್ಸ್ಕ್ಯೂಸ್ ಮೀ. ಹಾಯ್ ಶೇಖರ್, ನೀವಾ? ವಾಟ್ ಅ ಸರ್ಪ್ರೈಸ್! ಇವ್ರೇ ನನ್ನ ಫ್ರೆಂಡ್ ಶೇಖರ್. ಓ ಹಲೋ. ನೀವು ಚಾರ್ಜ್ ತಗೊಂಡಿದ್ದ ವಿಷಯ ನಾನು ಟಿವಿಲಿ ನ್ಯೂಸ್ ಪೇಪರ್ ಅಲ್ಲಿ ನೋಡಿದೆ. ನೀನೇನ್ ಮಾಡ್ತಾ ಇದೀಯ ಅಲ್ಲಿ? ನಾನಿಲ್ಲಿ ಬಿಸ್ನೆಸ್ ಮಾಡ್ತೀನಿ. ಓ, ಏನ್ ಬಿಸ್ನೆಸ್? ಬಾಯ್. ನಿನಗ ಅಂಕಲ್ ಗೊತ್ತಾ? ಗೊತ್ತಿಲ್ಲ. ಮತ್ತೆ ಈ ಅಂಕಲ್ ಯಾರಂತ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಇವರು ನಿಮ್ಮ ಮಮ್ಮಿ ಊರಿಗೆ ಸೇರಿದವರು. ನಿನ್ನ ಹೆಸರೇನಮ್ಮ? ಮಾಯಾ. ಹಾ, ನೀವು ಫ್ರೀ ಆದಂಗೆ ನಮ್ಮ ಮನೆಗೆ ಬನ್ನಿ. ಹಾ, ಖಂಡಿತ ಸರ್. ತಗೊಳ್ಳಿ ನನ್ನ ಕಾರ್ಡ್. ಕುತ್ಕೋ. ಸರಿ, ಹಾಗಾದ್ರೆ ನಾವು ಬರ್ತೀವಿ. ಸರ್, ಸರ್ ನಿಮ್ಗೆ ಸೆಕ್ಯೂರಿಟಿ ಯಾರು ಇಲ್ವಾ? ನಮಗೂ ಪ್ರೈವಸಿ ಬೇಕಲ್ವಾ? ಸರಿ ಸರ್. ಚಂದ್ರುಗೆ ಟೆರರಿಸ್ಟ್ಗಳ ಜೊತೆ ಸಂಬಂಧ ಇದೆ ಅಂತ ನಾನು ವಂಶಿ ಸರ್ಗೆ ಹೇಳಿದೆ. ಆದರೆ ನಾನು ಅಂದ್ಕೊಂಡ ಹಾಗೆ ಅಲ್ಲಿ ಏನು ನಡೀಲಿಲ್ಲ. राजा, चंद्रू के और हमारा धंधे में किसी भी रिश्ते हो सकते हैं. तुम्हारा उससे कोई लेना देना नहीं है. तुम सिर्फ अपने काम से काम रखो. जस्ट माइंड योर ओन बिजनेस. अंडरस्टैंड? ಹೊಸ ಕಲೆಕ್ಟರ್ ಹತ್ರ ನಮ್ಮ ಸೀಕ್ರೆಟ್ಸ್ ಎಲ್ಲ ನೀನೇ ಹೇಳಿರೋದು ಅಂತ ಚಂದ್ರು ಹೇಳಿದಾನೆ. ನಮ್ಮೊಳಗೆ ಸಾಕಷ್ಟು ಸಮಸ್ಯೆ ಇರಬಹುದು, ಆದರೆ ಜೊತೆಯಲ್ಲಿದ್ದೇ ಗುಂಡಿ ತೋಡೋದಿಲ್ಲ. ಅವತ್ತು ಸಿಕಂದರ್ ಭಾಯ್ ಮಗಳ ಬರ್ಡೇ. ಅವಳಿಗೋಸ್ಕರ ಸ್ವೀಟ್ ಆರ್ಡರ್ ಮಾಡಿ ನಾನು ತಗೊಂಡು ಹೋದೆ. भाभी जी नमस्ते. सिकंदर भाई है? देखो राजा भाई आई है. हैप्पी बर्थडे बेटा. एक एक बिटिया के लिए. मेरे और बापू आने के बाद काटेंगे. ओके, थैंक यू अंकल. बेटा, वसम यू गए और यू आ जाए, फिर हम मिलकर सेलिब्रेट करेंगे. ओके, बाय. ನಮಸ್ತೆ ಬಾಬಾ. ನಮಸ್ತೆ. ಕಲೆಕ್ಟರ್ನ ನೇರವಾಗಿ ನೋಡಿ ಎಲ್ಲ ವಿಷಯನೂ ಅವ್ರಿಗೆ ಹೇಳೋಣ ಅನ್ಕೊಂಡೆ. सॉरी सर, कलेक्टर साहब आपने मिलना चाहता है. मैं उनसे ही मिलने जा रहा हूँ. चलिए अपने गाड़ी में चलते हैं. अच्छा, मैं अभी आया. ಅಮ್ಮ ಮಗಳು ಎಲ್ಲಿ ಹೊರಟ್ರಿ? ನಾ ಶಾಪಿಂಗ್ ಹೋಗ್ತೀನಿ. ಶಾಪಿಂಗಾ? ಸರಿ, ಹೋಗಿ ಬನ್ನಿ. ನಾನು ಸಾರನ್ನ ನೋಡ್ಕೊಂಡು ಬರ್ತೀನಿ.
ನೋ 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 ನಾಟ್ ದಿಸ್. ಐ ನೀಡ್ ಎ ಡೀಟೇಲ್ ರಿಪೋರ್ಟ್. ಓಕೆ ಸರ್. ಸೆಂಡ್ ದಿಸ್ ಬ್ಯಾಕ್. ಎಸ್ ಸರ್. ಸರ್ ಹ್ಮ್. ಸರ್ ಶೇಖರ್, ನೀವು ಕೂತ್ಕೊಳ್ಳಿ ಪ್ಲೀಸ್. ನೀವು ಏನ್ ಬಿಸ್ನೆಸ್ ಮಾಡ್ತಿರೋದು ಅಂತ ಹೇಳಿದ್ದು? ಎಕ್ಸ್ಪೋರ್ಟಿಂಗ್. ಓ, ಎಕ್ಸ್ಪೋರ್ಟಿಂಗ್. ಏನು ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತೀರಾ? ಫರ್ನಿಚರ್. ಇಲ್ಲಿ ನೋಡಿ, ನನಗೆ ನಿಮ್ ಬಗ್ಗೆ ವಿದ್ಯೆ ಹೇಳಿರೋಷ್ಟು ಮಾತ್ರ ಗೊತ್ತಿದೆ. ಅಫ್ಕೋರ್ಸ್ ನಿಮ್ ಫ್ರೆಂಡ್ಶಿಪ್ಗೆ ನಾನು ಗೌರವ ಕೊಡ್ತೀನಿ. ಆದ್ರೆ ಒಂದು ಸಣ್ಣ ಹಳ್ಳಿಲಿ ಹುಟ್ಟಿ ಇಲ್ಲಿ ಮುಂಬೈಗೆ ಬಂದು ರಾಜ ಅಂತ ನೀವು ವಿಶ್ವರೂಪ ತೋರಿಸ್ತಾರೋ ವಿಷಯ ಎಲ್ಲ ಪಾಪ ವಿದ್ಯೆಂಗ್ ಗೊತ್ತಿಲ್ಲ. ನೀನೀಗ ನನ್ನ ಕಸ್ಟಡಿಲಿದ್ಯಾ. ಅದ್ಯಾಕೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಕಮ್ ಲುಕ್ ಮಿಸ್ಟರ್ ರಾಜ, ಮುಂಬೈ ಮೆಟ್ರೋಪಾಲಿಟನ್ ಸಿಟಿಯ 4 ಐಡಿಗಳ ಸ್ಪಾಟ್ಗಳ ವಿಜುವಲ್ಸ್ ಇದು. ಯಾವ ಕ್ಷಣದಲ್ಲಿ ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಟೆಲ್ ಮಿ ರಾಜ, ಈಗ ಬಾಂಬನ್ನ ಎಲ್ಲಿಟ್ಟಿದ್ಯಾ? ಬಾಂಬಾ? ನಾನೆಲ್ಲೂ ಬಾಂಬ್ ಇಟ್ಟಿಲ್ಲ ಸರ್. ರಾಜ, ಅಮಾಯಕರನ್ನ ಬಾಂಬ್ ಇಟ್ಟು ಕೊಲ್ಲೋದ್ರಿಂದ ನಿನಗೇನ್ ಸಿಗುತ್ತೆ? ಹಣನ? ಸರ್ ನನಗೇನು ಗೊತ್ತಿಲ್ಲ. ರಾಜಾ ಪ್ಲೀಸ್, ಈಗ ನನ್ನ ಹತ್ರ ಟೈಮ್ ಇಲ್ಲ. ಯಾವ ಕ್ಷಣದಲ್ಲಿ ಎಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಪಟೇಲ್ ಉಸ್ಕೋ ಲೇಕೆ ಆವ್. ತಿವಾರಿ, ಆ ಬಾಂಬನ್ ರೆಡಿ ಮಾಡಿದ್ ಇವನೇ ಅದನ್ನ ಪ್ಯಾಕ್ ಮಾಡಿರೋದು. ಇವನೇ ಅದನ್ನ ತಗೊಂಡ್ ಬಂದು ನಿನ್ನ ಹತ್ರ ಕೊಟ್ಟಿದ್ದಾನೆ. ಈಗ್ಲಾದ್ರೂ ಹೇಳು, ಗಿಫ್ಟ್ ರ್ಯಾಪ್ ಮಾಡಿರೋ ಬಾಕ್ಸ್ ಅನ್ನ ನೀನ್ ಎಲ್ಲಿಟ್ಟಿದ್ಯಾ ಅಂತ. ಸಬ್ಜಿ ಶುಕ್ರಿಯಾ ಸಾಬ್. ಸರ್, ಅಲ್ಲಿ ಸಿಕಂದರ್ ಫ್ಲಾಟ್ ಅಲ್ಲೇ ಬಾಂಬ್ ಇರೋದು. ಓ ಮೈ ಗಾಡ್. ಸರ್, ಆ ಟೆರರಿಸ್ಟ್ಗಳು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ ಸರ್. ಆ ಜಾಗನ ನಾನು ತೋರಿಸ್ತೀನಿ. Don't allow anybody to escape. Come on, round up the building. Come fast. Come on, quick. ಸರ್, अपने आप को पुलिस के हवाले कर दो, वरना सब के सब मारे जाओगे. ಎವ್ರಿವನ್, ಚೆಕ್ ಪೋಸ್ಟ್ ಡನ್. You are surrounded by the police. Don't try to escape. We will shoot. Hello. ಟರ್ನ್ ಬ್ಯಾಕ್. What? ನಿನ್ನ ಹಿಂದೆ ಇರೋ ಬಿಲ್ಡಿಂಗ್ ನ ನೋಡು. No. ನನ್ನ ಮಗಳಿಗೆ ಏನು ಮಾಡಬೇಡ. ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಗಾಡಿ ಬೇಕು. ಪೊಲೀಸ್ ಒಂದಡಿ ಮುಂದೆ ಬಂದ್ರು ನಿನ್ನ ಮಗಳನ್ನ ಕೊಂದು ಬಿಡ್ತೀನಿ. Don't shoot. ಕಮ್ ಆನ್, ಕ್ವಿಕ್. I will do. I will arrange whatever you want. ಡೋಂಟ್ ಮೂವ್. ಶೇಖರ್, ನನ್ ಮಗಳು ನನ್ಗೆ ಬೇಕು. ದಯವಿಟ್ಟು ನನ್ ಮಗಳನ್ನ ನೀವೇ ಕಾಪಾಡ್ಬೇಕು. ನಾನಿಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದೀನಿ. ನಾನು ಹೇಗೆ ಹೆಲ್ಪ್ ಮಾಡ್ಲಿ?
ನನ್ನ ಮಗಳು, ಅವಳಿಗೇನು ಮಾಡಬೇಡ. ಮಾಯಾ, ಗೋ. ಮಾಯಾ, ಅಂಡರ್ವರ್ಲ್ಡ್ ಡಾನ್ ಕೃಷ್ಣವಂಶಿ ಅವ್ರನ್ನ ಪೊಲೀಸ್ ಅವರು ಅಟ್ಯಾಕ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಇದೇ ಸಮಯದಲ್ಲಿ ತನ್ನ ಹೆಂಡತಿ ಮತ್ತೆ ಮಗಳು ಸಾವನ್ನಪ್ಪಿದ್ದಾರೆ. ಮುಂಬೈ ಬಾಂಬ್ ಅಟ್ಯಾಕ್ ಅಲ್ಲಿ ವಂಶಿ ಕೈವಾಡ ಇದೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ಇದೀಗ ಬಂದಿರುವ ಸುದ್ದಿ, ಮೇನ್ ಮುಂಬೈ ಟೆರರಿಸ್ಟ್ ನ ರಾಜ ಅವರು ಶೂಟ್ ಮಾಡಿದ್ದಾರೆ. The master brand behind the terrorist attack is Raja and shot dead by police, and the gangman Chandru is absconding. ರಾಜ ಶಾಟ್ ಡೆಡ್. ಪತ್ರಿಕೆಗಳಲ್ಲಿ ನಿನ್ನ ಬಗ್ಗೆ ತುಂಬಾ ವಿವರವಾಗಿ ಬರೆದಿದ್ದಾರೆ. ಮುಂಬೈ ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ ನಿನ್ನೆ ನಡೆದ ಪೊಲೀಸ್ ಎನ್ಕೌಂಟರ್ ಅಲ್ಲಿ ರಾಜ ಸತ್ತೋಗಿದ್ದಾನೆ, ಚಂದ್ರು ತಲೆ ತಪ್ಪಿಸ್ಕೊಂಡಿದ್ದಾನೆ. ಆದ್ರೆ ಅವನ್ ಕೊಂದಿದ್ದು ರಾಜ ಅಥವಾ ಚಂದ್ರು ಅಂತ ನಮಗ್ ಮಾತ್ರ ಗೊತ್ತಿದೆ. ಅಮ್ಮನ ನೀನು ಉಳಿಸ್ದೆ ಅಂತ ನಾನು ಮಾಡ್ತಾರೋ ಒಂದು ಸಣ್ಣ ಸಹಾಯ ಇದು. ಇದಾದ್ಮೇಲೆ ನೀನು ಯಾವತ್ತೂ ಇಲ್ಲಿ ಕಾಣಿಸ್ಕೋಬೇಡ. ನೀನು ಮುಂಬೈಗೆ ಬಂದೇ ಇಲ್ಲ. ಸಾಕ್ಷಿಗಳ ಪ್ರಕಾರ ನೀನ್ ಎಲ್ಲೂ ಹೋಗಿಲ್ಲ, ನಿಮ್ ಊರಲ್ಲೇ ಇದೆಯಾ. ಅವತ್ತಿಂದ ಚಂದ್ರುನ ಕೊಂದಿದ್ದ ವಿಷಯ ನನ್ನ ಕಾಡ್ತಾ ಇತ್ತು. ಕೊನೆಗೂ ಎಲ್ಲೆಲ್ಲೋ ಹುಡುಕದ ಮೇಲೆ ಚಂದ್ರು ಮನೆ ಗೊತ್ತಾಯ್ತು. ಆ ಚಂದ್ರು ತಂಗಿ ರಾಧಾನೆ ನಾನು ಮದ್ವೆ ಆದೆ. ಚಂದ್ರಿಗೂ ನನಗೂ ಪರಿಚಯ ಇತ್ತು ಅನ್ನೋದು ರಾಧನ್ಗೂ ಅವ್ರ ಕುಟುಂಬದವ್ರಿಗೂ ಗೊತ್ತಿಲ್ಲ. ಗೊತ್ತಾಗ್ಲೂಬಾರ್ದು. ಡಾನ್ಗಳು ಇದ್ದಾರೆ ಅಂತ ಕೇಳಿದ್ದೆ, ಆದ್ರೆ ಇದೇ ಮೊದಲನೇ ಸಲ ಎದುರುಗಡೆನೆ ನೋಡ್ತಾ ಇದ್ದೀನಿ. ನಾನು ಏನಾದ್ರೂ ನಿಮ್ ಹತ್ರ ಅಧಿಕ ಪ್ರಸಂಗತನ ಮಾಡಿದ್ರೆ ಅದನ್ನೇ ನೀವು ಮನ್ಸಲ್ಲಿಟ್ಕೋಬೇಡಿ. ದೊಡ್ಡ ಮನ್ಸ್ ಮಾಡಿ ಕ್ಷಮಿಸ್ಬಿಡಿ. ನಾನು ಯಾರು ಅನ್ನೋದು ನಿನಗೆ ಮಾತ್ರ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಹಲೋ ರಾಜ, परेशान भी नहीं होना, मैं वंशी बोल रहा हूँ. ಕೃಷ್ಣ ವಂಶಿ, ನೀನೇ ಆ ರಾಜ ಅಲ್ವಾ? ಇದನ್ನ ಸಾಬೀತು ಮಾಡೋದಕ್ಕೆ ನಾನು ತುಂಬಾ ಶ್ರಮ ವಹಿಸ್ಬೇಕಾಯ್ತು. ನಿನ್ನಿಂದ ಒಂದು ಚಿಕ್ಕ ಕೆಲಸ ಆಗ್ಬೇಕಿದೆ, ನೀನ್ ಬರ್ಲೇಬೇಕು. ಮೇರೆ ಪಾಸ್ मैं कभी नहीं आऊंगा. ಬಿವಿ ಬಚ್ಚೆ ಫ್ಯಾಮಿಲಿ ಇದನ್ನೆಲ್ಲ ಬಿಟ್ಟು ಬದುಕೋದು ನಿನಗೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಈ ಟೆನ್ಷನ್ ಕಡಿಮೆ ಆಗ್ಬೇಕು ಅಂದ್ರೆ ನೀನ್ ನನಗೆ ಸಹಾಯ ಮಾಡಬೇಕು. ನಿನ್ನ ಊರಲ್ಲಿ ನನಗೆ ಪರಿಚಯ ಇರೋರ್ ಜಮೀನಿದೆ. ಅದರಲ್ಲಿ 40 ಜನ ಕೆಲಸ ಮಾಡ್ತಾರೆ. ಅದರಲ್ಲಿ ಕೆಲವರು ಬಿಹಾರಿ, ಕೆಲವರು ಬಂಗಾಲಿ, ಅದರಲ್ಲಿ 4 ಜನ ನಮ್ಮ ಕಡೆಯವರು. ಯಾವ ರೀತಿ ಸಿಕಂದರ್ ಫ್ಯಾಮಿಲಿನ ಬರ್ಬಾದ್ ಮಾಡಿಸಿದ್ವೋ ನಿನ್ನ ಫ್ಯಾಮಿಲಿಗೂ ಮಾಡಬೇಕಾಗುತ್ತೆ. ಬಾ. ಏನ್ ವಿಷಯ ಅಣ್ಣ? ಕೆಲಸದವರಲ್ಲಿ 4 ಜನ ಅವನ ಕಡೆಯವರು. ರಾಧಾ, ರಾಧಾ, ಅವರು ಮಾರ್ಕೆಟ್ಗೆ ಹೋಗೋರಪ್ಪ. ಮಾರ್ಕೆಟ್ಗ?
ಇದಕ್ಕೆಷ್ಟಮ್ಮ? ನೀವೇ ಬಂದ್ರಿ ಇಲ್ಲಿಗೆ? ನಾನು ಈಗ ತಾನೇ ಬಂದೆ. ಕಮಿಷನರ್ನ ಹೋಗಿ ನೋಡ್ತೀನಿ ಅಂದಿದ್ಯಲ್ಲ, ಏನಾಯ್ತು? ಮೇಲೆ ನಮಗೆ ಫುಲ್ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾ. ನೀವ್ ಬನ್ನಿ ಇಲ್ಲಿಗೆ. ಅಲ್ಲಿ ನೋಡೋಣ. ಹಾ. ಮತ್ತೆ ಎಲ್ಲಿ ಹೋದ್ರು ಇವ್ರು? ಅದು ಅಣ್ಣವರು ಅವ್ರ ಹಳೆ ಫ್ರೆಂಡ್ ನೋಡಕ್ ಹೋಗಿದ್ದಾರೆ. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಏನು ನಾನು ಕೇಳ್ದೆ ಅಂತ ಹೇಳು. ಜೊತೆಲೇ ಇಟ್ಕೊಂಡು ಎಷ್ಟೆಲ್ಲ ಆಟ ಆಡ್ತಿದ್ದಾರೆ. ಇದನ್ನ ತಗೊಳ್ಳಮ್ಮ ನಾನು. ಚೆನ್ನಾಗಿದೆ, ತಗೊಳ್ಳ. ಏನೇನ್ ಬೇಕು ತಗೋ. ಇದು ತಗೋತೀನ್ಮ. ಏನಾಯ್ತಮ್ಮ? ನೋಡ್ಬಂದ್ರಿ ಎಲ್ಲ ಏನ್ರಿ ಏನಾಯ್ತು? ಅಲ್ಲಿ ಏನೋ ಗಲಾಟೆ. ನೀನ್ ಬಾ. ಅಲ್ಲ ಯಾರಿಗೆ ಏನಾಯ್ತು? ಅದೆಲ್ಲ ನಾವ್ಯಾಕೆ ತಿಳ್ಕೋಬೇಕು? ಬಾ ಮನೆಗೆ ಹೋಗೋಣ. ಬ್ಯಾಂಗ್ಳೂರಲ್ಲಿ ಇಷ್ಟು ದಿನ ಕೆಲಸ ಇದೆ ಶೇಖರ್. ಹೊಸ ಬಂಕಲ್ವ ಮಾವ, ಎಲ್ಲ ಸೆಟ್ ಆಗೋವರೆಗೂ ನಾನು ಅಲ್ಲೇ ಇರ್ಬೇಕು ಅಂತ ಯಜಮಾನ್ರು ಹೇಳಿದ್ದಾರೆ. ಕೆಲಸ ಮುಗಿದ ತಕ್ಷಣ ನಾನು ಬರ್ತೀನಿ, ಹೊರಡ್ತೀನಿ. ಬರ್ತೀನಮ್ಮ. ಇಲ್ಲಿರೋ ಕೆಲಸದವರಲ್ಲಿ 3-4 ಜನ ಅವನ ಕಡೆಯವರು ಅಂತ ಸೇಟ್ ನನಗೆ ಹೇಳಿದ್ದಾರೆ. ನಾನು ವಾಪಸ್ ಬರೋವರೆಗೂ ನನ್ನ ಕುಟುಂಬನ ನೀನೇ ನೋಡ್ಕೋಬೇಕು. ಅವ್ರ ಮೇಲೆ ಕೈ ಇಕ್ಬೇಕು ಅಂದ್ರೆ ಮೊದಲು ಈ ಅಯ್ಯಪ್ಪನ್ ಸಾಯಿಸ್ಬೇಕು. ಏನು ಕೆಲಸದವ್ರ ಮೇಲೆ? ಏನಣ್ಣ, ನನ್ ಮೇಲೆ ನಂಬಿಕೆ ಇಲ್ವಾ? ಇವಾಗ ನೀವೆಲ್ಲಿ ಹೋಗ್ತಿದ್ದೀರಾ? ಮುಂಬೈ.
ಸಾರ್ ಮುಂದೆ ಕೂತ್ಕೊಳ್ಳೋಷ್ಟು ದೊಡ್ಡವನಾಗೋದ್ಯಾ ನೀನು? अब बोलिए, हम तुम्हारे लिए क्या कर सकता हूँ? 10 ವರ್ಷದ ಮುಂಚೆ ನೀನು ಮತ್ತೆ ನಿನ್ನ ಸ್ನೇಹಿತ ಮಹೇಂದ್ರ ವರ್ಮಾ ನನ್ನ ದಂಧೆ ಜೊತೆಗೆ ನನ್ನ ಸಂಪೂರ್ಣ ಫ್ಯಾಮಿಲಿನ ಖತಮ್ ಮಾಡ್ಬಿಟ್ಟಿದ್ರಿ. ನೆನ್ಪಿದ್ಯಾ ನಿಮ್ಗೆ? ನನಗ ಹಿಂದಿನ ಋಣನ ತೀರಿಸ್ಬೇಕಾಗಿದೆ. ಕಳೆದ 10 ವರ್ಷದಿಂದ ಜೈಲಲ್ಲಿ ನಾವು ನರಕ ವೇದನೆ ಅನುಭವಿಸಿದ್ದು ಒಂದೇ ಒಂದು ಗುರಿಗೋಸ್ಕರ ಅಷ್ಟೇ. ಕಲೆಕ್ಟರ್ ಸಾಯ್ಬೇಕು ಅನ್ನೋ ಒಂದೇ ಗುರಿ ನಮ್ದು. ಆದ್ರೆ ಅಷ್ಟರಲ್ಲಿ ಕಲೆಕ್ಟರ್ ತುಂಬಾ ದೊಡ್ಡ ಮನುಷ್ಯ ಆಗಿದ್ದಾನೆ. ಈಗ ಕರ್ನಾಟಕ ಚೀಫ್ ಸೆಕ್ರೆಟರಿ ಆಗಿದ್ದಾನೆ. ಮಗಳ ಮದುವೆ ಸಲುವಾಗಿ 1 ತಿಂಗಳು ಮೈಸೂರಲ್ಲಿ ಕುಟುಂಬ ಸಮೇತ ಇದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಮತ್ತೆ ಇನ್ನೂ ಸುಮಾರು ಜನ ಅಲ್ಲಿಗೆ ಬರೋದ್ರಿಂದ ಗೌರ್ಮೆಂಟ್ ಮಿಲಿಟರಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆ ವ್ಯಕ್ತಿನ ಕೊಲೆ ಮಾಡಬೇಕು. ಒಬ್ಬ ಪ್ರೊಫೆಷನಲ್ ಕಿಲ್ಲರ್ ಕೂಡ ಯೋಚನೆ ಮಾಡೋ ಈ ವಿಷಯನ ನೀನು ನಮಗೆ ಮಾಡಬೇಕು. ನಿಮ್ಗೆ ಈ ಮೊದಲೇ ಪರಿಚಯ ಇರೋದ್ರಿಂದ ಕೆಲಸ ಸುಲಭ ಆಗುತ್ತೆ. ನಿಮಗಿವಾಗ 2 ಎದುರಾಳಿಗಳು. ಒಂದು ನಾನು, ಇನ್ನೊಂದು ಚೀಫ್ ಸೆಕ್ರೆಟರಿ. ನನ್ನ ಇಟ್ಕೊಂಡು ಚೀಫ್ ಸೆಕ್ರೆಟರಿನ ಕೊಲ್ಬೇಕು, ಅವ್ರ ಸೆಕ್ಯೂರಿಟಿ ಫೋರ್ಸ್ನ ಇಟ್ಕೊಂಡು ನನ್ನ ಕೊಲ್ಬೇಕು. ಬ್ರಿಲಿಯಂಟ್ ಐಡಿಯಾ. ತಪ್ಪಿಸ್ಕೊಳ್ಳೋದು ನಿನ್ನ ತಾಕತ್ತು. ನಾನದನ್ನ ಮಾಡಲಿಲ್ಲ ಅಂದ್ರೆ? ನೀನದನ್ನ ಮಾಡ್ತೀಯ. ಆ ಲೆವೆಲ್ಗೆ ನಿನ್ನ ಕುಟುಂಬನ ಪ್ರೀತಿಸ್ತೀಯ ಅಂತ ಗೊತ್ತು. ಖಾಲಿದ್, ನೀನು ಗನ್ ಯೂಸ್ ಮಾಡಿ ತುಂಬ ವರ್ಷ ಆಯ್ತಲ್ಲ. ಗುರಿ ತಪ್ಪದೆ ಶೂಟ್ ಮಾಡೋದು ತುಂಬ ಕಷ್ಟ. ಇಂಡಿಯನ್ ಮಿಲಿಟರಿ ಸೆಕ್ಯೂರಿಟಿ ಇರೋ ಚೀಫ್ ಸೆಕ್ರೆಟರಿ ಇರೋ ಗೆಸ್ಟ್ ಹೌಸ್ಗೆ ನಾನು ಈ ಆಟ ಸಾಮಂತರ ಇರೋ ಗನ್ ತಗೊಂಡು ಒಳಗಡೆ ಹೋದ್ರೆ ನನ್ನ ತಗೊಂಡು ಹೋಗಿ ಒಳಗಡೆ ಹಾಕ್ತಾರೆ. ನನಗ್ ಬೇಕಾಗಿರೋ ವೆಪನ್ನ ನಾನು ಗೆಸ್ಟ್ ಹೌಸ್ ಅಲ್ಲೇ ತಗೋತೇನೆ. ಆದ್ರೆ ಅದುವರೆಗೂ ನನ್ನ ಹೆಂಡತಿಗೂ ಮಗಳಿಗೂ ಏನಾದ್ರೂ ಆಯ್ತು ಅಂದ್ರೆ ಪ್ರಾಣ ಕಳ್ಕೊಳ್ಳೋದು ಚೀಫ್ ಸೆಕ್ರೆಟರಿ ಅಲ್ಲ. दस साल के बाद राजा राजा ही है. Once the king is always the king. Sir, a man has come to see you. But he has not taken any appointment. He is Kannadiga. Okay, let me see. Sir. Sir, he is the person. Huh? Raja, I know him. Let him in. Yes, sir. ಊಟ ಎಲ್ಲ ತುಂಬಾ ಚೆನ್ನಾಗಿದೆ. ಫಂಕ್ಷನ್ ಹುಡುಗ ಅಂತ ಮಸ್ತಾಗಿದ್ದಾನೆ. ನಿನ್ನ ಅಳಿಯ ಕಮ್ಮಿನ ಆಕ್ಚುಲಿ ನಾಳೆಗೆ ಇದೆಯಾ? ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ. ಬನ್ನಿ ಬನ್ನಿ. ನಾನು ನೆನ್ಪಿದ್ದೀನ ಸರ್? ಏನ್ ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಮನ್ನ ನಾವ್ ಹೇಗೆ ಮರೆಯಕ್ಕಾಗತ್ತೆ? ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. 10 ವರ್ಷ ಕಳೆದೋಯ್ತಲ್ವಾ? ನೀವು ತುಂಬಾನೇ ಬದಲಾಗ್ಬಿಟ್ಟಿದ್ದೀರಾ. ವಿದ್ಯಾ, ಮಾಯನ್ ಬರೋದಕ್ಕೆ ಹೇಳು. ನಿಮ್ಮ ನೋಡಿ ತುಂಬಾ ಸರ್ಪ್ರೈಸಿಂಗು. ನೀವ್ ಯಾವಾಗ ಬಂದ್ರೆ? ಕೊಯಂಬತ್ತೂರ್ಗೆ ಬಿಸ್ನೆಸ್ ವಿಷಯಕ್ಕೆ ಬಂದಿದ್ದೆ. ನೀವು ಇಲ್ಲಿದ್ದೀರಾ ಅನ್ನೋ ವಿಷಯ ಗೊತ್ತಾಯ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಾಮ, ಇವಳು ನೆನಪಿದ್ಯಾ? ಚೆನ್ನಾಗಿ ನೆನಪಿದೆ. ಬೆಳೆದ್ ಬಿಟ್ಟಿದ್ದಾಳೆ. ಮಾಯಾ, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್. ಮುಂದಿನ ವಾರ ಇವಳದ ಎಂಗೇಜ್ಮೆಂಟ್. ಓಹೋ. ನಮ್ಮಿಬ್ಬರಿಗೂ ನೆಮ್ಮದಿಗೂ ಸಂತೋಷಕ್ಕೂ ಇವಳೇ ಕಾರಣ. ಅದಕ್ಕೆ ನಾವು ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಹಾಗೆಲ್ಲ ಹೇಳ್ಬೇಡಿ ಸರ್. ನಿಜ ಹೇಳ್ಬೇಕಂದ್ರೆ ನನಗೆ ನಿಮ್ಮಿಂದ ಸಹಾಯ ಆಗಿದೆ. ತಪ್ಪಾದ ದಾರಿಲಿ ಹೋಗ್ತಿದ್ದ ನನಗೆ ಸರಿಯಾದ ದಾರಿ ತೋರಿಸಿ ನನಗೆ ಜೀವನನ ಕಟ್ಕೊಟ್ಟಿದ್ದೆ ನೀವು. ನನಗೀಗೊಂದು ಕುಟುಂಬ ಇದೆ. ಹೆಂಡತಿ ಇದ್ದಾಳೆ, ಮಗಳಿದ್ದಾಳೆ. ಅವರೆಲ್ಲ ಎಲ್ಲಿದ್ದಾರೆ? ಊರಲ್ಲಿದ್ದಾರೆ. ಒಂದು ಸಾಧಾರಣ ಕುಟುಂಬಕ್ಕೆ ಸೇರಿದವರು. ನನ್ನ ಹಳೆ ಕಥೆ ಎಲ್ಲ ಅವಳಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗೋದು ಬೇಡ.
ಅದೆಲ್ಲ ಮುಗ್ದೋಗಿರೋ ಕತೆ. ನನ್ನ ಮಗಳ ಎಂಗೇಜ್ಮೆಂಟ್ಗೆ ಎಲ್ರೂ ಬರ್ತೀರಾ ಅಲ್ವಾ? ಖಂಡಿತ ಬರ್ಬೇಕು. ಹಾಗಾದ್ರೆ ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೇನೆ. ನೀವೇನಕ್ಕೆ ಹೋಗ್ತೀರಾ? ನಿಮ್ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರೆ ಅವರೇ ಸೇಫ್ ಆಗಿ ಇಲ್ಲಿ ಕರ್ಕೊಂಡ್ ಬರ್ತಾರೆ. ಚಿತ್ರದುರ್ಗ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅಲ್ಲಿರೋ DSPಗೆ ನನ್ನ ಮನೆ ಗೊತ್ತು. ಅಯ್ಯೋ ಮಾವ, ಮಸಾಜ್ ಆಮೇಲೆ ಮಾಡ್ಕೊಳ್ಳಿ, ಪೊಲೀಸ್ ಬರ್ತಿದ್ದಾರೆ, ಓಡು. ಪೊಲೀಸಾ? ಮಾವನ್ ಮಗಳೇ ಪೊಲೀಸ್. ಭಯ ಪಡ್ಬೇಡ, ಅವ್ರು ಫೋನ್ ಮಾಡಿ ಹೇಳಿದ್ದಾರೆ. ಮುಂಬೈಯಿಂದನಾ? ಅಲ್ಲ, ಮಂಗಳೂರಿಂದ ಫೋನ್ ಮಾಡಿದ್ರು. ಚೀಫ್ ಸೆಕ್ರೆಟರಿ ಅವ್ರ ಕ್ಲೋಸ್ ಫ್ರೆಂಡ್ ಅಂತೆ. ಅದಕ್ಕೆ ಅವರು ನಮ್ಮನ್ನೆಲ್ಲ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾ ಇದಾರಂತೆ. ಅದು ಪೊಲೀಸ್ ಯಾಕೆ ಇಲ್ಲಿಗೆ ಬರ್ಬೇಕು? ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ. ನಮ್ಮನ್ನ? ಅವ್ರು ನನ್ಗೆ ಎಲ್ಲ ಹೇಳಿದ್ದಾರೆ. ನೀನ್ ಬೇಗ ರೆಡಿ ಆಗು, ಹೋಗು. ಸರಿ, ನೀವ್ ಇಷ್ಟು ಧೈರ್ಯವಾಗಿ ಹೇಳ್ತಿದ್ದೀರಾ? ಹೋಗ್ ಬರ್ತೀವಪ್ಪ. ಸರಿನಮ್ಮ. ತಾತಂಗ್ ಬಾಯ್ ಹೇಳಲ್ವಾ? ಬಾಯ್ ಬಂದ್ಬಿಡ್ತೀರಾ ಅಲ್ವಾ? ಮಾವ, ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತೀವಿ. ಸಾರಿ, ಲೇಟ್ ಆಯ್ತಾ? ನನಗೆ 3ನೇ ಗಾಡಿ ಅಂದ್ರೆ ಇಷ್ಟ, ಅದ್ರಲ್ಲಿ ಬರ್ಲಾ? ಸರಿ, ಚೀಫ್ ಸೆಕ್ರೆಟರಿಗೆ ನಿಮ್ಗೆ ಏನ್ ಸಂಬಂಧ? ಅದು ನಮ್ಮ ಅಣ್ಣನು ಮತ್ತೆ ಚೀಫ್ ಸೆಕ್ರೆಟರಿನು ಒಂದೇ ಬೆಂಚಲ್ಲಿ IAS ಓದಿದ್ದು. ಆದ್ರೆ ಇವರು ಚೀಫ್ ಕುಕ್ ಆದ್ರು, ಅವರು ಚೀಫ್ ಸೆಕ್ರೆಟರಿ ಆಗ್ಬಿಟ್ರು. ಸರಿ, ಹೋಗಿ ಗಾಡಿಲಿ ಕೂತ್ಕೋ. ಸರಿ ಸರ್. ಹಿಂದೆ ಕೂತ್ಕೋ. ಫ್ರಂಟ್ ಸೀಟ್. ಭಗವಂತ, ಇದೇ ಮೊದಲನೇ ಸಲ ಪೊಲೀಸ್ ಜೀಪಲ್ಲಿ ಫ್ರಂಟ್ ಸೀಟಲ್ಲಿ ಹೋಗ್ತಿದ್ದೀನಿ. इसके बैग लो सर, गाड़ी में रखो. प्लीज बनी मैडम, गेट इन. ಅಪ್ಪ. ನಮಸ್ತೆ. ನಮಸ್ತೆ. ಇವರೆಲ್ಲ ಯಾರು ಅಂತ ನಿನಗೆ ಗೊತ್ತಾ? ಅಪ್ಪ, ಈ ಆಂಟಿನೇ ಅವತ್ತು ಚೀಫ್ ಗೆಸ್ಟ್ ಆಗಿ ಬಂದಿದ್ದು ಸ್ಕೂಲ್ಗೆ. ಓ, ಶ್ರೀದುರ್ಗ, ಇವಳು ನಿಮ್ಮ ಮಗಳಾ? ಬನ್ನಿ ಒಳಗೋಗಿ ಮಾತಾಡೋಣ. ಬನ್ನಿ. ಎಲ್ಲ ಒಳ್ಳೆ ಫಿಗರ್ಸು ಇಲ್ಲೇ ಇದ್ದಾರೆ. ಅಯ್ಯಪ್ಪ, ಅಣ್ಣ, ಇಲ್ಲಿ ಇದೆಲ್ಲ ಬೇಡ. ಓಕೆ, ಸಾರಿ. Excuse me, DYSP sir is waiting for you. ಕಮ್. ಗುಡ್ ಮಾರ್ನಿಂಗ್ ಸರ್. ನೀವಿನ್ನೂ ಹೊರಟಿಲ್ವಾ? ಅದು ಏನಿಲ್ಲ, ಒಂದು ಚಿಕ್ಕ ತಪ್ಪು ನಡೆದೋಗಿದೆ. ಅದು ನೀವು ಯಾರಂತ ಗೊತ್ತಾಗ್ದೇನೆ ಹಳೇದನ್ನ ಮನಸ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಅದನ್ನೆಲ್ಲ ನೀವು ನನಗೆ ಹೇಳಬೇಕಾ? ಮೇಲಧಿಕಾರಿಗಳು ಹೇಳಿದಾಗ ಅದನ್ನ ಮಾಡದೇ ಇರೋಕ್ಕಾಗಲ್ಲ. ನೀವು ನನ್ನ ಬಗ್ಗೆ ಬೇರೆ ನಿಮಗೆ ಗೊತ್ತಿರಲಿಲ್ಲ. ನಾನು ಎಲ್ಲದನ್ನು ಯಾವಾಗ್ಲೂ ಮನ್ಸಲ್ಲೇ ಇಟ್ಕೊಳ್ಳೋಂಥ ಕ್ಯಾರೆಕ್ಟರ್. ನಾನು ಯಾವುದನ್ನು ಮರೆಯೋದಿಲ್ಲ. ಸಂದರ್ಭ ಸಿಕ್ಕಾಗ ಸೇಡ್ ಕೂಡ ತಿರ್ಸ್ಕೊತೀನಿ, ಅದು ಬಡ್ಡಿ ಸಮೇತ. ಈಗ ನೀವು ಹೊರಡಿ. ನಾನು ರಾಜ. ಯಾ, ಟೆಲ್ ಮಿ ರಾಜ, ನೀನ್ ಸೇಫ್ ಆಗಿ ಒಳಗೋಗಿದೆಯಲ್ಲ? ನಾನ್ ಮಾತ್ರ ಅಲ್ಲ ಸರ್, ನನ್ನ ಹೆಂಡತಿ, ಮಗಳು ಎಲ್ಲರೂ ಸೇಫ್ ಆಗಿದ್ದಾರೆ. ಈಗ ಕ್ಯಾ ಸೋಚಾ ತುಮ್ನೆ? तुम्हारे डर से मैं काम करूंगा क्या? मैं यहां उसे मारने के लिए नहीं, बचाने के लिए आया हूं. ನೀನ್ ಕಳ್ಸಿರೋ ನಿನ್ನ ಕೆಲಸದವ್ರ ನೆರಳು ಕೂಡ ಅವ್ರ ಮೇಲೆ ಬೀಳ್ದೇ ಇರೋ ಹಾಗೆ ಅವ್ರನ್ನ ನಾನು ಕಾಪಾಡ್ತೀನಿ. जॉन टाइगर, पैसे के लिए वो कुछ भी करेगा. वो अभी होटल मेरिडिन में है. Cash. This is Mahendra Verma and he is Raja. ಇಲ್ಲಿ ನೋಡು,
ನಾಳೆ ಅಲ್ಲೊಂದು ದೊಡ್ಡ ಸೆರೆಮನಿ ನಡೆಯುತ್ತೆ. ಮಹೇಂದ್ರ ಅವರ ಮಗಳ ಎಂಗೇಜ್ಮೆಂಟ್. ಇವರಿಬ್ರು ಅಲ್ಲೇ ಒಟ್ಟಿಗೆ ಇರ್ತಾರೆ. ಐ ಹೋಪ್ ಯು ಗಾಟ್ ಇಟ್. ಹಾ, ಬೋಲಿಯೇ ಸಿಕಂದರ್ ಬಾಯ್. ಮುಂಬೈಯಿಂದ ಒಂದು ಇನ್ಫಾರ್ಮೇಶನ್ ಇದೆ. ಚೀಫ್ ಸೆಕ್ರೆಟರಿನ ಹೊಡೆದಾಕೋದಕ್ಕೆ ವಂಶಿ ಮತ್ತೆ ಶಾ ಸೇರ್ಕೊಂಡು ಒಬ್ಬ ಪ್ರೊಫೆಷನಲ್ ಕಿಲ್ಲರ್ಗೆ ಸುಪಾರಿ ಕೊಟ್ಟಿದ್ದಾರೆ. ಉಸ್ಕಾ ನಾಮ್ ಹೇ ಜಾನ್ ಟೈಗರ್. ಅವನೊಬ್ಬ ಭಯಂಕರವಾದ ವ್ಯಕ್ತಿ. ಸೊ ಫಂಕ್ಷನಲ್ಲಿ ಸ್ವಲ್ಪ ಹುಷಾರಾಗಿರಿ. ಕೋಟೆಗೊಬ್ಬ ರಾಜ ಇಂದು ಬರುವ, ಆಸೆ ಪಟ್ಟ ಹಾಗೆ ನಿನ್ನ ಕರೆವ, ಬಾಳಿಗೆಂದು ನೀನೆ ಬಿಂದು ಎನ್ನುವ, ಬೇರಳಿಗೆ ಉಂಗುರವ ಇಡುವ. ಕಣ್ಣಿನಂತೆ ಇರುವ ಚಿನ್ನದಂತ ವರ ನೀವನೇ, ಬಂಗಾರದ ಶಿಲೆಯ ನಮ್ಮ ಮನೆಗೆ ತರುತ್ತಾನೆ. ನಮ್ಮ ಕುಟುಂಬಕ್ಕೆ ಇವಳು ರಾಣಿಯಲ್ಲವೇ, ರಾಮನಿಗೆ ತಕ್ಕ ಸೀತೆಯಲ್ಲವೇ, ನೀನಿಂದ ಮನೆ ಸೇರಲು ಸಂಭ್ರಮ ತುಂಬದ ತುಳುಕೋದಿಲ್ಲವಾ. ಇನ್ಮುಂದೆ ನನ್ನ ಮಗಳೇ ನನ್ನ ತಾಯಿಯಂತೆ, ಕಾಪಾಡಿಕೊಳ್ಳುವೆ ನಾನು ಬಂಗಾರದ ಹೂವಂತೆ. ಅಳಿಯನಿಗೆ ದೊರೆಸಾನಿ ನನ್ನ ಪುಟ್ಟ ಮಗಳು, ಪ್ರತಿದಿನ ಹೆಗಲೇರಿ ನಗುತ್ತಲಿದ್ದಳಿವಳು. ಸಂತೋಷ ಉಲ್ಲಾಸ ಎಂದೆಂದು ನಿನಗಾಗಿ ಮಗಳೇ, ಕಂಡೊಡನೆ ಕರಗಿ ನಿನ್ನೊಳಗೆ ಬೆರೆತೇನೆ. ನನ್ನೆದೆಯ ಕದವ ನನ್ನೊಳಗೆ ಬಡಿತಾನೆ, ಕಣ್ಣು ಕಣ್ಣಲ್ಲಿ ಕರೆದು ತಿಂಗಳ ಕಳೆದು ಬಿಡಬೇಕು. ವಾರಸುದಾರನ ಧರೆಗೆ ಮಂಗಳವಾಗಿ ಕರಿಬೇಕು. ಹೆಣ್ಣು ಕಣ್ಣು ಜೊತೆ ಇರಲು ಆ ಬ್ರಹ್ಮ ಸೋಲುವನು, ಸ್ವಲ್ಪ ಸ್ವಲ್ಪ ಮೈ ಮರೆತು ಪ್ರೀತಿನೇ ಪೂಜಿಸುವನು. ನಾ ಕಂಡ ಕನಸೇನೇ ನನಸಾಗಿ ಬರಲು, ನನ್ನ ಜೀವ ನಿನದೇನೆ ಎದುರಿಗೆ ಇರಲು. ಕಣ್ಣಲ್ಲಿ ಕಣ್ಣೀರು ಬರದಂತೆ ಕಾಯೋನು ನಾನೇ, ಕಣ್ಣು ಕಣ್ಣಲ್ಲಿ ಕಲೆತು ತಿಂಗಳು ಕಳೆದು ಬಿಡಬೇಕು. ವಾರಸುದಾರನ ಧರೆಗೆ ಮಂಗಳವಾಗಿ ಕರಿಬೇಕು. ನಮ್ಮ ಕುಟುಂಬಕ್ಕೆ ಇವಳು ರಾಣಿಯಲ್ಲವೇ,
ರಾಮನಿಗೆ ತಕ್ಕ ಸೀತೆಯಲ್ಲವೇ ನೀನಿಂದ ಮನೆ ಸೇರಲು ಸಂಭ್ರಮ ತುಂಬದ ತುಳುಕೋದಿಲ್ಲವ ಸ್ಟಾಪ್, ರಿವೈಂಡ್ ಮಾಡಿ, ಪ್ಲೇ. ಏನಾಯ್ತು ಶೇಖರ್? ಏನಿಲ್ಲ ಸರ್. ಗುಡ್ ನೈಟ್. ಗುಡ್ ನೈಟ್. ಯಾ, ಐ ವಿಲ್ ಮೀಟ್ ಟುಮಾರೋ. ಕೊಲೆ ಕೊಲೆ ಅಂತ ಕೇಳ್ಪಟ್ಟಿದ್ದೆ. ನೀವಿದೆಲ್ಲ ಮಾಡಿದ್ರೆ ಕೇಸ್ ಆಗಲ್ವಾ? ಯಾರು ಸಾಕ್ಷಿ? ನಾನಲ್ಲ. ರಾಜ, ಒಂದು ಹ್ಯಾಪಿ ನ್ಯೂಸ್ ಹೇಳೋದಕ್ಕೆ ಅಂತ ನಾನು ನಿನಗೆ ಫೋನ್ ಮಾಡಿದ್ದು. ನೀವು ಕಳಿಸಿದ ಇಂಟರ್ನ್ಯಾಷನಲ್ ಪ್ರೊಫೆಷನಲ್ ಕಿಲ್ಲರ್ ಜಾನ್ ಟೈಗರ್ ಒಂದು 10 ನಿಮಿಷದ ಹಿಂದೆ ಚೀಫ್ ಸೆಕ್ರೆಟರಿ ಗೆಸ್ಟ್ ಹೌಸ್ ಅಲ್ಲಿ ಸತ್ತು ಹೋದ, ವಿತ್ ನೋ ಎವಿಡೆನ್ಸ್. ನಾನು ಅವನ ಡೆಡ್ ಬಾಡಿನ ಗೆಸ್ಟ್ ಹೌಸ್ ಡ್ರೈನೇಜ್ ಇಂದ ಹೊರಗಡೆ ಕಳಿಸ್ತಾ ಇದ್ದೀನಿ. ಅಪ್ರಾಕ್ಸ್ ಇಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಒಂದು ಡ್ರೈನೇಜ್ ಬ್ಲಾಕ್ ಇದೆ. ಬೇಕಿದ್ರೆ ಡೆಡ್ ಬಾಡಿನ ಅಲ್ಲಿಂದ ಕಲೆಕ್ಟ್ ಮಾಡ್ಕೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸಖತ್ತಾಗಿ ಮಾಡಿದ್ರೆ. ರಾಜ ಅಂದ್ರೆ ನೀವೇ, ರಾಜಾದಿ ರಾಜ. ಗತ್ತು. ಏನ್ರಿ ನಿಮ್ ವಾಚ್? ಸರ್, ಈ ಫೈಲ್ ಮೇಲೆ ಅಯ್ಯೋ, ಮರೆತೇ ಹೋಗ್ಬಿಟ್ಟಿದ್ದೆ. ಬೇಗ ಕೊಡಿ, ಶಾಸ್ತ್ರ ಮುಗಿಯೋಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಸರ್, ಎಲ್ಲಿಗೆ ಹೋಗ್ತಿದ್ದಾರೆ? ಮನೆ ದೇವ್ರಿಗೆ ಹೋಗಿದ್ದಾರೆ. ಅದೆಲ್ಲಿದೆ? ಪಕ್ಕದೂರಲ್ಲಿರೋ ಒಂದು ಶಿವನ್ ದೇವಸ್ಥಾನ. ಸರ್ಗೆ ಎಸ್ಕಾಟ್ ಇಲ್ವಾ? ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದೀರಾ? ಇಲ್ಲ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾಕೆ ಎಸ್ಕಾಟ್? ಇಲ್ಲ ಸರ್, ಮರಿಬೇಡಿ, ನಿಮ್ಮ ವೈರಿಗಳು. ನನಗೆ ಯಾರು ವೈರಿಗಳು? ಅಯ್ಯೋ, ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಿ. ಸರ್, ನಾನು ನಿಮ್ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ. ಹಾ, ಬನ್ನಿ. ಶೇಖರ್, ಚಿಕ್ಕ ವಯಸ್ಸಲ್ಲಿ ನನಗೊಂದು ಜ್ವರ ಬಂದಿತ್ತು. ಆಗ ನಮ್ಮಮ್ಮ ಇಲ್ಲಿಗೆ ಕರ್ಕೊಂಡು ಬಂದಿದ್ರು. ದರ್ಶನ ಮುಗಿಸಿ ಇಲ್ಲಿಂದ ಹೋಗ್ಬೇಕಾದ್ರೆ ಒಬ್ಬ ಗುರು ಹೇಳಿದ್ರು ನನಗೆ 100 ವರ್ಷ ಆಯ್ಸು ಅಂತ. ನನಗೆ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಸರಿ, ನಾನು ನನ್ನ ಮನಸ್ಸಿನಲ್ಲಿ ಈಶ್ವರನ ನೆನೆಸ್ಕೊಂತೀನಿ. ಅವತ್ತು ನನ್ನ ಮಗಳ ಜೀವನಕ್ಕೆ ಆಪತ್ತು ಬಂದಾಗ್ಲೂ ನಾನು ಈಶ್ವರನ ಹತ್ರನೇ ಬೇಡ್ಕೊಂಡಿದ್ದು. ಅವಳ ಮದುವೆನ ಈ ದೇವಸ್ಥಾನದಲ್ಲಿ ಮಾಡಬೇಕು ಅನ್ನೋದೇ ನನ್ನ ಆಸೆ.
ಈ ದೇವಸ್ಥಾನದಲ್ಲ, ಇಲ್ಲಿ ಸೇಫ್ಟಿ ಇರೋದಿಲ್ಲ ಸರ್. ಇದಕ್ಕೆ ಏನಾಗುತ್ತೆ? ಇಲ್ಲಿ ಮದುವೆ ಮಾಡಿದ್ರೆ ಯಾರಾದ್ರೂ ನನ್ ಕೊಂದಾಕ್ಬಿಡ್ತಾರ? ನನ್ನ ಜೀವನದಲ್ಲಿ ಇಲ್ಲಿವರೆಗೂ ನಾನು ಯಾರ ಹತ್ರನೂ ದ್ವೇಷ ಕಟ್ಕೊಂಡಿಲ್ಲ. ಒಂದ್ ವೇಳೆ ನಾನು ವಿರೋಧ ಕಟ್ಕೊಂಡಿದ್ರು ಅದು ನನ್ನ ಕರ್ತವ್ಯಕ್ಕೋಸ್ಕರ ಅಂದ್ರೆ ಅದನ್ನ ನನ್ನ ಮೇಲಾಧಿಕಾರಿಗಳು ನೆರವೇರಿಸ್ತಾರೆ. ಇಲ್ಲ ಸರ್, ಅದು ದೇವರ ಅನುಗ್ರಹದಿಂದ ನನಗೆ ಒಂದೇ ಒಂದ್ ಇಲ್ದೇ ಇರೋದು ಅಂದ್ರೆ ವೈರಿಗಳು. ಹಾ, ಸಿಕಂದರ್ ಭಾಯ್. ಕೃಷ್ಣವಂಶಿ ಕೊಯಂಬತ್ತೂರ್ಗೆ ಬಂದಿದ್ದಾನೆ. ಹೋಟೆಲ್ ಸಿಟಿ ಪಾರ್ಕಲ್ಲಿ ಉಳ್ಕೊಂಡಿದ್ದಾನೆ. ಕುದಿಯಾನೆ ಆತ. ಹುಷಾರಾಗಿರಿ ನೀವು. राधा, राधा, वो सब बाहर चला गया। बाहर कहाँ? वो लोग तो शॉपिंग करने के गया। ಏ ಏ ಏ ಇಲ್ಲಿ ಇಲ್ಲಿ ಏ ಇದು ಅಯ್ಯಯ್ಯೋ ಡಾನ್ ಅಣ್ಣ. ಹಲೋ ಅಣ್ಣ, ನೀವೆಲ್ಲ ಎಲ್ಲಿದ್ದೀರಾ? ನಾನೀಗ ಮಾಲಲ್ಲಿದ್ದೀನಿ. ಏನೋ ನಿನಗೆ ಬುದ್ಧಿನೇ ಇಲ್ವಾ? ನಾನು ನಿನಗೆ ಎಷ್ಟು ಸಾರಿ ಬಿಡಿಸಿ ಹೇಳಿದೆ, ಅವಶ್ಯಕತೆ ಇಲ್ಲದೆ ಎಲ್ಲೂ ಹೊರಗಡೆ ಹೋಗ್ಬೇಡಿ. ಅದಕ್ಕೆ ತಾನೇ ನಾನು ಜೊತೆಲಿ ಬಂದಿದ್ದೀನಿ. ಬಿಡೋಣ, ಟೆನ್ಷನ್ ಮಾಡ್ಕೋಬೇಡ. ಇವ್ರನ್ನ ಸೇಫ್ ಆಗಿ ಕರ್ಕೊಂಡು ಬಂದು ನಾನು ಸೇರಿಸ್ತೀನಿ. ನೀವಲ್ಲೇ ಇರಿ, ನಾನಲ್ಲೇ ಬರ್ತೀನಿ. ಸರಿ ಅಣ್ಣ. ನನ್ಗ ಅಮ್ಮ. ಉಸಿರು ತೆಗೆದ್ರೆ ಶೂಟ್ ಮಾಡಿಬಿಡ್ತೀನಿ. ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಜೊತೆ ಬಂದಿರೋ ಅಷ್ಟು ಜನನ್ನು ಸಾಯಿಸ್ಬಿಡ್ತೀನಿ. ಚುಪ್ ಚಾಪ್ ಚಾಲ್. ಉದಾರ್ ದೇಖ್. चल, राजा को फोन कर. ಹಲೋ ಅಣ್ಣ, ನಾವು ಸರಿಯಾಗಿ ಸಿಕ್ಕಾಕೊಬಿಟ್ವಿ. ಇವರೆಲ್ಲ ನಮ್ಮನ್ನ ಸುತ್ತಾಕೊಬಿಟ್ಟಿದ್ದಾರೆ. ನಮ್ಮನ್ನ ಕಾಪಾಡು ಅಣ್ಣ. ಹಲೋ, ಕೃಷ್ಣವಂಶಿ ಸರ್, ದಯವಿಟ್ಟು ನನ್ನ ಕುಟುಂಬಕ್ಕೆ ಏನು ಮಾಡಬೇಡಿ. ಅವರೇ ನನ್ನ ಜೀವನ ಸರ್. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇನ್ ಫ್ಯಾಮಿಲಿ ನಾನು ಬಿಟ್ಬಿಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನನಗೆ ಆ ಚೀಫ್ ಸೆಕ್ರೆಟರಿದು ಪ್ರಾಣ ಬೇಕು. ಅವನೀಗ ಗೆಸ್ಟ್ ಹೌಸ್ ಅಲ್ಲಿ ಒಬ್ಬನೇ ಇದಂತಾನೆ. ಟೈಮ್ ಕಮ್ಮಿ ಇದೆ.
ಕಾಣ್ಲೇ ಇಲ್ಲ. ಎಲ್ಲಿ ಹೋಗಿದ್ರಿ? ಯಾಕೊಂಥರ ಇದ್ದೀರಿ? ನಿಮಗೆ ವೈರಿಗಳಿದ್ದಾರೆ ಅಂತ ನಾನು ಹೇಳ್ದೆ, ನೀವು ಕೇಳಲಿಲ್ಲ. ಆ ಕೃಷ್ಣವಂಶಿ ಮತ್ತು ಅವನ ಕಡೆಯವರು ರಿಲೀಸ್ ಆದಾಗಿಂದ ನಿಮ್ಮನ್ನ ಕೊಲ್ಲೋದಕ್ಕೆ ಅಂತ ಟ್ರೈ ಮಾಡ್ತಾನೆ ಇದ್ದಾರೆ. ನಾನಿಲ್ಲಿಗೆ ಬಂದಿದ್ದು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಅಂತ ಅಲ್ಲ, ನಿಮ್ಮನ್ನ ಕೊಲ್ಲೋದಕ್ಕೆ ಅಂತ. ನನ್ನ ಹೆಂಡತಿ ಮತ್ತೆ ಮಗಳನ್ನ ಕೊಲ್ತೀವಿ ಅಂತ ಹೆದರ್ಸಿ ನಿಮ್ಮನ್ನು ಕೊಲ್ಲೋದಕ್ಕೆ ಅಂತ ನನ್ನನ್ನು ಕಳಿಸಿದ್ದಾರೆ. ನನ್ನ ಹೆಂಡತಿ ಮತ್ತೆ ಮಗಳು ಇಲ್ಲಿ ಸೇಫ್ ಆಗಿದ್ದಾರೆ ಅಂತ ಅಂದ್ಕೊಂಡು ನಾನು ನಿಮ್ಮನ್ನ ಸೇಫ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಈಗ ನನ್ನ ಹೆಂಡತಿ, ಮಗಳು ಮತ್ತೆ ನಿಮ್ಮ ಮಗಳು ಅವ್ರ ಕಸ್ಟಡಿಯಲ್ಲಿದ್ದಾರೆ. ನನ್ನಿಂದ ಅವ್ರನ್ನ ಕಾಪಾಡೋಕ್ಕಾಗ್ಲಿಲ್ಲ. ಕೊಲೆ ಕೊಳ್ಳೆ ಅಂತ ಸುತ್ತಾಡ್ತಿದ್ದ ನನ್ನನ್ನ ಒಳ್ಳೆ ದಾರಿಲಿ ನಡೆಯೋ ಹಾಗೆ ಮಾಡಿದ್ರಿ. ನನಗೊಂದು ಜೀವನ ಸಿಕ್ತು, ಒಂದು ಕುಟುಂಬ ಸಿಕ್ತು. ಅದೆಲ್ಲ ನಿಮ್ಮಿಂದಾನೆ. ನಾನು ಯಾರನ್ನ ಕಾಪಾಡೋದು? ನನ್ನ ಪ್ರಾಣ ಅಂತ ತಿಳ್ಕೊಂಡ್ರು ನನ್ನ ಕುಟುಂಬನ, ಅಥವಾ ದೇವರು ಅಂತ ತಿಳ್ಕೊಂಡ್ರು ನಿಮ್ಮನ್ನ? ನೀವೇ ಹೇಳಿ, ನಾನು ಏನ್ ಮಾಡ್ಬೇಕು? ನಿನಗೆ ನಿನ್ನ ಕುಟುಂಬ ಎಷ್ಟು ಮುಖ್ಯನೋ ಅದೇ ರೀತಿ ನನಗೂ ಕೂಡ. ಅವ್ರಿಗೆ ಫೋನ್ ಮಾಡು, ನನ್ನ ಕರ್ಕೊಂಡು ಬಂದು ಒಪ್ಪಿಸ್ತೀನಿ ಅಂತ ಹೇಳು. ಅವನೇ ನನ್ನ ಸಾಯಿಸ್ಲಿ. क्या वो चीफ सेक्रेटरी मार गया? मैं उसको मार नहीं सकता. आप जगह बताइए, मैं उसे वहां लेके आऊंगा. ठीक है, शाह तुझे फोन करेगा. ओके. ಏರ್ಪೋರ್ಟ್ ಪಕ್ಕದಲ್ಲಿ ಸೆಂಟ್ರಲ್ ಬಿಲ್ಡಿಂಗ್ ಹಿಂದ್ಗಡೆ ಹಳೆ ಬ್ರಿಟಿಷ್ ಕ್ಲಬ್ ಇದೆ. ಚೀಫ್ ಸೆಕ್ರೆಟರಿನ ಅಲ್ಲಿ ಕರ್ಕೊಂಡ್ ಬಾ. ಕೃಷ್ಣವಂಶಿ ಇನ್ 1 ಅವರಲ್ಲಿ ಬರ್ತಾರೆ. ಚೀಫ್ ಸೆಕ್ರೆಟರಿ ಮನೆಯಿಂದ ನೀನ್ ಇಲ್ಲಿಗೆ ಬರೋದಕ್ಕೆ 45 ನಿಮಿಷ ಸಾಕು. ನಿನ್ನ ಸ್ಮಾರ್ಟ್ನೆಸ್ನ ತೋರಿಸಲ್ಲ ಅಂತ ಅನ್ಕೊಂಡಿದ್ದೀನಿ. ತೋರಿಸಿದ್ರೆ ನಿನ್ನ ಕುಟುಂಬನ ಸಂಪೂರ್ಣ ನಾಶ ಮಾಡಿಬಿಡ್ತೀನಿ, ಗೊತ್ತಾಯ್ತಾ?
ಸ್ಟಾಪ್ ದ ಮ್ಯೂಸಿಕ್. ಹೇ ಯು ಗೆಟ್ ಔಟ್ ಆಫ್ ಹಿಯರ್, ಗೆಟ್ ಔಟ್ ಆಫ್. ಕ್ಲಿಯರ್ ಔಟ್ ಆಫ್ ಹಿಯರ್, ಗೆಟ್ ಔಟ್, ಔಟ್. ಸುಮ್ಮನೆ ಮುಟ್ಬಿಟ್ ಬಾ ಅಂದರೆ ಸಾಯಿಸಿ ಬರೋವನೇ ಹಳೆ ರಾಜ. ಆದರೆ ಕುಟುಂಬದ ಪ್ರೀತಿ ಈಗ ತುಂಬ ಆಟಾಡಿಸ್ತಿದೆ ಅಲ್ಲ ನಿನ್ನ. ಹೇಗೋ ನಿನ್ನ ಕೆಲಸ ಇಲ್ಲಿಗೆ ಮುಗೀತು. ಫೋನ್ ಮಾಡಿ ಫ್ಯಾಮಿಲಿ ಸೇಫ್ ಆಗಿದ್ದಾರಾ ಅಂತ ಕೇಳು. ಹೋಗೋಣ ಇರು. ಅಕ್ಕ ಮೇಲ್ಗಡೆ ಶಾಪಿಂಗ್ ಮಾಡೋಣ. ಹಲೋ, ಅಲ್ಲಿ ಹೋಗೋಣ. ಅವರೆಲ್ಲ ಹೊರಟೋದ್ರು. ನಾವೀಗ ಚೀಫ್ ಸೆಕ್ರೆಟರಿ ಮನೆಗೆ ಹೋಗ್ತಿದ್ದೀವಿ. ನಾವು ಹೇಳಿದ್ದನ್ನು ನೀನು ಮಾಡದಿರೋ ಥರ ಕೊಟ್ಟ ಮಾತಂಗೆ ನಾವು ನಡ್ಕೊಂಡ್ವಿ. ಈಗ ಚೀಫ್ ಸೆಕ್ರೆಟರಿನ ನಾವು ಭದ್ರವಾಗಿ ನೋಡ್ಕೋತೀವಿ. ನೀನಿವಾಗ ಇಲ್ಲಿಂದ ಹೊರಡ್ಬೋದು. ಏಯ್ ಕಮಾನ್. ಸತ್ಯ, ವಂಶಿ ಸರ್ಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು. ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದಾರೆ? ಸಂದೇಹನೇ ಬೇಡ, ಇದು ನಿಮ್ಮ ಬಾಸ್ ಫೋನೇನೆ. ವಂಶಿ ಸರ್ ಇನ್ಮೇಲೆ ಫೋನ್ ಅಟೆಂಡ್ ಮಾಡೋದಿಲ್ಲ. ವಂಶಿ ಸರ್ ಬ್ರಿಟಿಷ್ ಕ್ಲಬ್ಗೆ ಬರೋದಕ್ಕೆ 1 ಗಂಟೆ ಟೈಮ್ ಆಗುತ್ತೆ ಅಂತ ನೀನು ಹೇಳಿದ್ದು ನೆನಪಿದೆಯಾ? ಇನ್ನು ನೀನು ಜೀವಂತವಾಗಿರೋದು ಬೇಡ. ನೀನು ಜೀವಂತವಾಗಿದ್ರೆ ಆಮೇಲೆ ನಾನು ನೆಮ್ಮದಿಯಾಗಿರೋದಕ್ಕೆ ಆಗೋದಿಲ್ಲ. ಶಾ, ಇನ್ಮೇಲೆ ನಿನಗೆ ಫೋನ್ ಅವಶ್ಯಕತೆ ಇಲ್ಲ. ನಿನ್ನ ಕೊಲ್ಲೋ ಕೆಲಸ ನಾನು ನನ್ನ ಸ್ನೇಹಿತ ಸಿಕಂದರ್ ಭಾಯ್ಗೆ ಬಿಡ್ತಾ ಇದ್ದೀನಿ. ಆ ಹಳೆ ದ್ವೇಷ ಇನ್ನೂ ಅವನ ಮನಸ್ಸಲ್ಲಿದೆ. ಖಾಲಿದ್, ಸತ್ಯ,
ಅವತ್ತೊಂದು ದಿನ ನಾನು ನಿಯತ್ತಾಗಿದ್ದರಿಂದ ನೀವು ನನ್ನನ್ನು ರಾಜನಾಗಿ ಮಾಡಿದ್ರಿ. ಆದ್ರೆ ಇವತ್ತು ನನ್ನ ನಿಯತ್ತನ್ನ ನನ್ನ ಸ್ನೇಹದ ಮೇಲೂ, ನನ್ನ ಕುಟುಂಬದ ಮೇಲೂ, ನನ್ನ ನಾಡಿನ ಮೇಲೂ ತೋರಿಸ್ತೀನಿ. ನಿಮ್ಮಲ್ಲಿ ಯಾರೇ ಜೀವಂತವಾಗಿದ್ರು ಅದು ನನಗೂ ನನ್ನ ಕುಟುಂಬಕ್ಕೂ ಈ ವರ್ಮಾ ಸರ್ಗೂ ಆಪತ್ತು. ಅದಕ್ಕೆ ವಂಶಿ ಸರ್ ಒಂಟಿಯಾಗಿ ಹೋಗೋದು ಬೇಡ. ಅವ್ರಿಗೆ ಯಾವಾಗ್ಲೂ ಜೊತೆಯಾಗಿ ನೆರಳು ಹಾಗೆ ಇದ್ರಿ ಅಲ್ವಾ, ಅಲ್ಲಿಗೆ ಹೋಗಿ. ನಿಮ್ಮ ಹಳೆ ವೈರಿಗಳು ನಿಮ್ಮನ್ನ ಕೊಲ್ಲೋದಕ್ಕೆ ಅಂತ ನೋಡಿದ್ರು. ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ಅವ್ರನ್ನ ಶೂಟ್ ಮಾಡಿ ಕೊಂದ್ಬಿಟ್ರು. ಕೇಸ್ ಕ್ಲೋಸ್ಡ್. ನಮ್ ಕುಮಾರ ಆ ರೋಡಿಗಳ ಜೊತೆ ಹೊಡೆದಾಡ್ತಿದ್ದಾನೆ, ಬನ್ನಿ ಅಣ್ಣ. ಅಣ್ಣ, ಅವ್ರ ಮಧ್ಯೆ ಏನೋ ಸಮಸ್ಯೆ ಇತ್ತು ಅಂದ್ರೆ ಅದನ್ನ ಅವರೇ ತೀರಿಸ್ಕೋಬೇಕು. ನಾವ್ಯಾಕೆ ಸುಮ್ನೆ ಅದಕ್ಕೆ ತಲೆ ಹಾಕ್ಬೇಕು? ರಾಧವ್ವ, ಅದು ಇವ್ರು ಯಾವಾಗ್ಲೂ ಹೀಗೆ ಅಲ್ವಾ ಮಾವ? ಯಾರೇ ಎಲ್ಲೇ ಜಗಳಾಡ್ತಾ ಇದ್ರು ಹತ್ರಕ್ ಹೋಗದೇ ಇಲ್ಲ ಅಂತ ಹೇಳ್ತಾರೆ. Raja